ಶುಭ ಸಂಜೆ. ಎಲ್ಲರಿಗೂ ವಯೋಮಾನಸ ಸಂಜೀವಿನಿ ಜಿರಿಯಾಟ್ರಿಕ್ ಯೂನಿಟ್ ನಿಮ್ಹ್ಯಾನ್ಸ್ ವಿಭಾಗದಿಂದ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಟ್ಟಿಗೆ ಡಾಕ್ಟರ್ ಅನುಷಾ ಎನ್ ಅವರು ಇದ್ದಾರೆ. ಅವರು ಇಂದಿನ ಆರೋಗ್ಯ ಜಾಗೃತಿ ಮೂಡಿಸುವ ಸಂಚಿಕೆಯಲ್ಲಿ ನಮಗೆ ವೃದ್ಧರಲ್ಲಿ ವ್ಯಸನ ಅಂದ್ರೆ ಅಡಿಕ್ಷನ್ ಅನ್ನೋದು ಬರೀ ಇವಾಗ ಯೂತ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕಾಣ್ಬೋದು ಅಂತ ಹೇಳ್ತಿರ್ತೀವಿ, ಇಲ್ಲ ಟೀನೇಜ್ ಗ್ರೂಪ್ ಅಲ್ಲಿ ಇರುವಂತ ಮಕ್ಕಳಲ್ಲಿ ನಾವು ಅಡಿಕ್ಷನ್ ನ ನೋಡ್ಬೋದು ಅಂತ ಕೇಳಿರ್ತೀವಿ. ಬಟ್ ವೃದ್ಧರಲ್ಲಿ ಕೂಡ ಅಂದ್ರೆ ಹಿರಿಯ ನಾಗರಿಕರಲ್ಲೂ ಕೂಡ ಹಲವಾರು ಅಡಿಕ್ಷನ್ ಗಳಿರುತ್ತೆ, ಅಂದ್ರೆ ವ್ಯಸನಗಳು ಇರುತ್ತೆ. ಅದ್ರ ಬಗ್ಗೆ ಯಾವ್ದೆಲ್ಲ ಅಡಿಕ್ಷನ್ಸ್ ಇರುತ್ತೆ, ಅದಕ್ಕೆಲ್ಲ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಅದನ್ನ ಹೇಗೆ ತಡೆಗಟ್ಟೋದು ಹೇಗೆ, ಇನ್ ಕೇಸ್ ಅಡಿಕ್ಷನ್ ಅನ್ನೋದು ಆಲ್ರೆಡಿ ಇದ್ರೂ ಕೂಡ ಅದರಿಂದ ಹೊರ ಬರೋದು ಹೇಗೆ ಅನ್ನೋದನ್ನೆಲ್ಲ ನಮ್ಮೊಟ್ಟಿಗೆ ಇವತ್ತು ಚರ್ಚಿಸಲು ಕೂಡ ಡಾಕ್ಟರ್ ಅನುಷಾ ಎನ್ ಅವರು ಇದ್ದಾರೆ. ಅವರು ಪ್ರಸ್ತುತವಾಗಿ ಸಹಾಯಕ ಪ್ರಾಧ್ಯಾಪಕರಾಗಿ ಮನೋವೈದ್ಯಶಾಸ್ತ್ರ ವಿಭಾಗವಾದಂತಹ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ರಿಸರ್ಚ್ ಸೆಂಟರ್ ದೇವನಹಳ್ಳಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನಿಮಗೂ ಕೂಡ ಈ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಮ್ಯಾಮ್. ಹ್ಯಾಂಡಿಂಗ್ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಕೋಮಲ ಅವರೇ ಇಂಟ್ರೊಡಕ್ಷನಿಗಾಗಿ. ಫಸ್ಟ್ ಆಫ್ ಆಲ್ ನನ್ನ ಪ್ರೆಸೆಂಟೇಷನ್ ಡಿಸ್ಕಷನ್ ಶುರು ಮಾಡೋದಕ್ಕೂ ಮುಂಚೆ ವಯೋಮಾನಸ ಸಂಜೀವಿನಿ ಟೀಮ್ಗೆ ಬಹಳ ಥ್ಯಾಂಕ್ ಯು ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಆಕ್ಚುಲಿ ಈ ಟಾಪಿಕ್ ಚೂಸ್ ಮಾಡೋದಕ್ಕೂ ಮುಂಚೆ ಐ ಟುಕ್ ಅ ಲಾಟ್ ಆಫ್ ಟೈಮ್, ಯಾವ ಟಾಪಿಕ್ಸ್ ಯಾವ್ದು ತುಂಬಾ ರಿಲೆವೆಂಟ್ ಇರುತ್ತೆ, ಯೂಸ್ಫುಲ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಐ ವಾಸ್ ಡಿಸ್ಕಸಿಂಗ್ ಅ ಲಾಟ್. ಸೊ ಫೈನಲಿ ಮೇನ್ಲಿ ಬಿಕಾಸ್ ಫ್ಯೂ ವೀಕ್ಸ್ ಬ್ಯಾಕ್ ನಾನೊಂದು ಪೇಷಂಟ್ ನೋಡಿದೆ, ಅದರಿಂದ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ಸ್. ಪ್ರಾಬ್ಲಿ ಇದು ರಿಲೆವೆಂಟ್ ಇರುತ್ತೆ ಅಂಡ್ ತುಂಬಾ ಯೂಸ್ಫುಲ್ ಸಹ ಇರುತ್ತೆ ಇಫ್ ಐ ಡಿಸ್ಕಸ್ ಇಟ್ ಅಮಾಂಗ್ ಎಲ್ಡರ್ಲಿ ಅಂತ ಅನಿಸ್ತು. ಅದಕ್ಕೆ ವೃದ್ಧರಲ್ಲಿ ವ್ಯಸನ ಅಂತ ಇದೊಂದು ಟಾಪಿಕ್ ಚೂಸ್ ಮಾಡಿದೀನಿ. ಸೊ ಹೋಪ್ಫುಲಿ ಐ ರಿಲಿ ಹೋಪ್ ದ ಎಂಡ್ ಆಫ್ ದ ಡಿಸ್ಕಷನ್ ಇಲ್ಲಿರುವಂತ ಪಾರ್ಟಿಸಿಪೆಂಟ್ಸ್ಗೆ ಡೆಫಿನೆಟ್ಲಿ ಏನಾದ್ರೂ one or two messages if you could take back home, it would be I would feel it to be very helpful anta ansutte. So if I can, shall I begin with the session? Shuru madla? Shuru ಮಾಡಿ. Okay, sure. ನನ್ನ ಸ್ಲೈಡ್ ವಿಸಿಬಲ್ ಇದೆಯಾ? ವಿಸಿಬಲ್. Hello? ಕರೆಕ್ಟ್ ವಿಸಿಬಲ್ ಬಾ. ಫುಲ್ ಸ್ಕ್ರೀನ್ ಬಂದಿದೆ. ಕರೆಕ್ಟ್ ವಿಸಿಬಲ್ ಬಾ. ನೋ ಪ್ರಾಬ್ಲಮ್. ಶೋರ್. ಓಕೆ. ಸೊ ವಯೋವೃದ್ಧರಲ್ಲಿ ವ್ಯಸನೆ ಅಂದ್ರೆ ಅಡಿಕ್ಷನ್ ಇನ್ ಎಲ್ಡರ್ಲಿ ಅನ್ನೋದು ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಯೂಶಲಿ ಏನು ಅಡಿಕ್ಷನ್ ಅಂದ್ರೆ ವ್ಯಸನದ ಕಾಯಿಲೆ ಅಥವಾ ಚಟದ ಕಾಯಿಲೆ ಅಂದ್ರೆ ಏನು, ಅದರ ಅಪಾಯಕಾರಕ ಅಂಶಗಳು ಏನೇನಿರುತ್ತೆ, ಹಾಗೂ ಸಾಮಾನ್ಯ ವಿಧಗಳು ಯಾವ್ದು ವ್ಯಸನಗಳದ್ದು, ಹಾಗೂ ಅದರಿಂದ ಉಂಟಾಗುವಂತ ಪರಿಣಾಮಗಳು ದೈಹಿಕವಾಗಿ ಆಗಿರ್ಬಹುದು ಅಥವಾ ಮಾನಸಿಕವಾಗಿ ಆಗಿರ್ಬಹುದು, ಅದನ್ನ ಮೌಲ್ಯಮಾಪನ ಮಾಡೋದು ಹೇಗೆ, ಅದರ ವಿಧಾನಗಳೇನು, ಅಂದ್ರೆ ತುಂಬಾ ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ದೆ ಇದನ್ನು ಜನರಲಿ ಏನೊಂದು ಜನರಲ್ ಅರಿವು ನಿಮ್ಮೆಲ್ಲರಿಗೂ ಇರ್ಬೇಕು ಅನ್ನೋದಂಥದ್ದೊಂದು ಚಿಕಿತ್ಸಾ ಕ್ರಮಗಳು ಯೂಶಲಿ ನಾವೇನೇನು ಫಾಲೋ ಮಾಡ್ತೀವಿ, ಹಾಗೆ ಫಾಲೋ ಅಪ್ ಹೇಗೆ, ರಿಹ್ಯಾಬಿಲಿಟೇಷನ್ ಹೇಗೆ, ಪುನಶ್ಚೇತನ ಅಂಡ್ ಪ್ರಿವೆಂಟಿವ್ ಮೆಷರ್ಸ್ ಅಂದ್ರೆ ತಡೆಗಟ್ಟುವಿಕೆಯ ಕ್ರಮಗಳ ಬಗ್ಗೆ ಕೂಡ ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ, ಹಾಗೂ ಲಾಸ್ಟ್ ಅಲ್ಲಿ ಮುಖ್ಯ ಸಂದೇಶಗಳೇನು ಅಂತ. ಸೊ ಬಿಫೋರ್ ಐ ಕುಡ್ ಸ್ಟಾರ್ಟ್ ವಿತ್ ಅಂದ್ರೆ ಪ್ರೆಸೆಂಟೇಷನ್ ಡಿಸ್ಕಷನ್ ಶುರು ಮಾಡೋದಕ್ಕೂ ಮುಂಚೆ ನಾನೊಂದು ಪೇಷಂಟ್ ಬಗ್ಗೆ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಬೇಕು. ಬಿಕಾಸ್ ಅಟ್ ಲೀಸ್ಟ್ ಏನ್ ರಿಲೆವೆನ್ಸು, ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ಲಿ ಅನ್ನೋ ಒಂದ್ ಕಾರಣಕ್ಕೋಸ್ಕರ. ಸೊ ಒಂದು 2-3 ವಾರಗಳ ಹಿಂದೆ ನನ್ನ ಪ್ರಾಕ್ಟೀಸ್ ಟೈಮಲ್ಲಿ ಹೀಗೆ ನನಗೊಂದು ರೆಫರಲ್ ಬಂತು. ಸೊ ನಾನು ನೋಡಕ್ ಹೋಗಿದ್ದಾಗ ದಟ್ ಪೇಷಂಟ್ ಈಸ್ ಸಮ್ವೇರ್ ಅರೌಂಡ್ 70-72 ಇಯರ್ಸ್ ಓಲ್ಡ್ ಇದ್ದಾರೆ. ಈ ಈಸ್ ಬೇಸಿಕಲಿ ಇಂಜಿನಿಯರ್ ಆಗಿದ್ರು. ಅವರು ಇಂಜಿನಿಯರ್ ಈಗ ಕೆಲಸ ಮಾಡಿ ರಿಟೈರ್ಡ್ ಆಗಿ ಈಗ ಫ್ರೀಲಾನ್ಸಿಂಗ್ ಪ್ರಾಕ್ಟೀಸಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪೇಷಂಟ್ ನೋಡಿದ್ದು ನಾನು ಇಲ್ಲೇ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕಬಳ್ಳಾಪುರ ಅಂತ ಅನ್ಕೊಳ್ಳೋಣ, ಅಲ್ಲಿ ನೋಡಿದ್ದು. ಆ ಪೇಷಂಟ್ ಆಕ್ಚುಲಿ ಒಂದು ಅವ್ರ ಲಿವಿಂಗ್ ಅರೇಂಜ್ಮೆಂಟ್ ಹೇಗಿದೆ ಅಂದ್ರೆ ಹಿ ಈಸ್
ಲಿವಿಂಗ್ ಇನ್ ಸೀನಿಯರ್ ಕಮ್ಯುನಿಟಿ ಸೆಟಪ್. ನೀವು ಈಗಿನ ದಿನಗಳಲ್ಲಿ ಬಹಳಷ್ಟು ಅಬ್ಸರ್ವ್ ಮಾಡಿರಬಹುದು. ಈ ರೀತಿ ರಿಟೈರ್ಡ್ ಇಂಡಿವಿಜುವಲ್ಸ್ ಅಥವಾ ನಮ್ಮ ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ಪ್ ಆಗಲಿ ಅಂತ ದೇರ್ ಆರ್ ವೇರಿಯಸ್ ಕಮ್ಯುನಿಟಿ ಸೆಟಪ್ಸ್ ಈಗ. ಸೊ ಆ ಥರದ ಒಂದು ಸೆಟಪ್ ಅಲ್ಲಿ ಅವರು ಹೀಸ್ ಲಿವಿಂಗ್. ಒಂದು 4-5 years ಮುಂಚೆ ಹಿ ಸಸ್ಟೈನ್ಡ್ ಅನ್ ಇಂಜುರಿ. ಅದರಿಂದ ಏನಾಯ್ತು ಅಂದ್ರೆ ಪೇಯ್ನಿಗೋಸ್ಕರ ಮೆಡಿಕೇಶನ್ಸ್ ತಗೊಳ್ತಾ ಇದ್ರು. ಅಂಡ್ ಪ್ರಾಬ್ಲಿ ಡ್ಯೂರಿಂಗ್ ದ ಸೇಮ್ ವಿಸಿಟ್ ಏನಾಗಿದೆ, ಅವ್ರಿಗೆ ಪೇಯ್ನ್ ಇಂದ ನಿದ್ದೆ ಸಹ ಬರ್ತಿಲ್ಲ ಅಂತ ಹಿ ವಾಸ್ ಸ್ಟಾರ್ಟೆಡ್ ಆನ್ ಟ್ಯಾಬ್ಲೆಟ್ಸ್. ಅಂದ್ರೆ ವಿಚ್ ಈ ಲೇಬಲ್ಡ್ ಆಸ್ ಅದು ನನಗೆ ಸ್ಲೀಪಿಂಗ್ ಪಿಲ್ಸ್ ಕೊಟ್ಟಿದ್ರು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅಂತ ಅವ್ರು ಅದನ್ನು ಸಹ ತಗೊಳ್ತಾ ಇದ್ರು. ಸುಮಾರು ನಾನಿದ್ ಹೇಳ್ತಾ ಇರೋದು ಒಂದು 4-5 ವರ್ಷದ ಹಿಂದೆ. ಸೊ ಅದಾದ್ಮೇಲೆ ಏನ್ ಮಾಡಿದಾರೆ, ಅವ್ರು ಫಾಲೋಅಪ್ ಹೋದ್ರಾ ಬಿಟ್ರಾ ಅಥವಾ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಇಲ್ವಾ ಅಂತ ಡಾಕ್ಟರ್ ಹತ್ರ ಅಡ್ವೈಸ್ ತಗೊಂಡ್ರಾ ಇಲ್ವಾ ಗೊತ್ತಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಸೈಕಾಟ್ರಿಸ್ಟ್ ನ ಮೀಟ್ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಈಸ್ ಕಂಟಿನ್ಯೂಡ್ ಟೇಕಿಂಗ್ ದಟ್ ಮೆಡಿಸಿನ್. ಯಾವ್ದದನ್ನ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತ ಹೇಳ್ತಾ ಇದ್ರು. ಕೊನೆಗೆ ಇತ್ತೀಚೆಗೆ ಏನಾಗ್ತಾ ಬರ್ತದೆ, ಲಾಸ್ಟ್ 3-4 months ಇಂದ ಅವ್ರಿಗೆ ಏನೋ ಈ ಫ್ರೀಲಾನ್ಸಿಂಗ್ ಪ್ರಾಕ್ಟೀಸಿಂಗ್ ಆಗಿರೋದ್ರಿಂದ ಏನೋ ಅಷ್ಟು ಪ್ರಾಜೆಕ್ಟ್ ಸಿಕ್ಲಿಲ್ಲ. ಸೊ ಅವ್ರ ರುಟೀನ್ ಹೇಗಾಗ್ ಶುರು ಆಯ್ತು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಸ್ಟೇಯಿಂಗ್ ಅಟ್ ದ ಕಮ್ಯುನಿಟಿ ವಿತ್ ಹಿಸ್ ಫ್ರೆಂಡ್ಸ್. ಸುಮ್ಮನೆ ವಾಕ್ ಮಾಡ್ಕೊಂಡು ಅಟ್ಲೀಸ್ಟ್ ಇಸ್ ಟೇಕಿಂಗ್ 3 times ಮೀಲ್ಸ್, ಏನಾದ್ರು ಸ್ವಲ್ಪ ಬ್ರೀಫ್ ಎಕ್ಸರ್ಸೈಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಸ್ಲೀಪ್ ಕೂಡ ಡಿಸ್ಟರ್ಬೆನ್ಸಸ್ ಆಗ್ತಾ ಇದೆ. ಲಾಸ್ಟ್ 1 month ಏನ್ ಮಾಡಕ್ ಶುರು ಮಾಡಿದ್ರು, ಈ ಸ್ಟಾರ್ಟ್ ಟೇಕಿಂಗ್ 2 tablets. ಒಂದು ಯಾವ್ದು ನಿದ್ದೆಗೆ ಅಂತ ತಗೊಳ್ತಿದ್ರು, 2 ತಗೊಳಕ್ ಶುರು ಮಾಡಿದ್ರು. ಆಮೇಲೆ ಏನೋ ಮನೇಲಿ ಆಗಿದ್ ಏನೋ ಸ್ಟ್ರೆಸ್ ಆದೋ ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ಇತ್ತೀಚಿಗೆ ಮತ್ತೆ ಒಂದು 4-5 days ಇಂದ ಹಿ ಇನ್ಕ್ರೀಸ್ ದಟ್ ಟ್ಯಾಬ್ಲೆಟ್. ಅವ್ರ ಹಿ ವಾಸ್ ಡಯಾಬಿಟಿಕ್, ಹೈಪರ್ಟೆನ್ಸಿವ್ ಎಲ್ಲಾನು, ಅಂದ್ರೆ ಶುಗರ್, ರಕ್ತದೊತ್ತಡ ಸಮಸ್ಯೆಗಳೆಲ್ಲ ಇತ್ತು. ಅದ್ರ ಜೊತೆಗೆ ನಿದ್ದೆ ಬರ್ಲಿ ಅಂತ ಇನ್ನೂ ಬರ್ತಾ ಇಲ್ವಲ್ಲ 2 ಮಾತ್ರೆ ತಗೊಂಡ್ರು ಅಂತ ಈ ಸ್ಟಾರ್ಟ್ ಟೇಕಿಂಗ್ 3. ಆಮೇಲೆ ಕೊನೆಗೆ ಆಸ್ಪತ್ರೆಗೆ ಬರೋ ಹಿಂದಿನ ದಿನ ಏನ್ ಮಾಡಿದ್ದಾರೆ, ಇಸ್ ಟೇಕನ್ ಟ್ಯಾಬ್ಲೆಟ್. ಎಷ್ಟು ತಗೊಂಡಿದ್ದಾರೆ, 4-5 ಟ್ಯಾಬ್ಲೆಟ್ ಒಟ್ಟಿಗೆ ತಗೊಂಡಿದ್ರು. ಬಿಕಾಸ್ ಹಿ ವಾಸ್ ಸೋ ಡಿಸ್ಟರ್ಬ್ಡ್ ದಟ್ ನಂಗೆ ಎಷ್ಟು ಮಾತ್ರ ತಗೊಳ್ತಾ ಇದ್ರು ನನಗೆ ನಿದ್ದೆ ಬರ್ತಿಲ್ಲ. ಸೊ ಪ್ರಾಬ್ಲಿ ನಾನೇ ಎಲ್ಲೋ ಡೋಸ್ ಕಡಿಮೆ ಮಾಡ್ಬಿಟ್ಟಿದ್ದೀನಿ, ನಾನು ಡಾಕ್ಟರ್ನ ಕೇಳಿಲ್ಲ ಅಲ್ವಾ, ಸೊ ಇನ್ನೊಂದು 4-5 ತಗೊಳ್ಳೋಣ ಅಂತ ತಗೊಂಡು ಏನಾಗಿದೆ, ಇಸ್ ಗಾನ್ ಇನ್ ಟು ಎಕ್ಸೆಸಿವ್ ಸೆಡೇಷನ್. ಅಷ್ಟು ಮಾತ್ರ ಒಟ್ಟಿಗೆ ತಗೊಂಡಿರೋದ್ರಿಂದ ತುಂಬಾ ನಿದ್ದೆ ಹಚ್ಚಿಬಿಟ್ಟಿದ್ದಾರೆ. ಯೂಶಲಿ ಊಟ ಆದ್ಮೇಲೆ ವಾಕಿಂಗ್ ಎಲ್ಲ ಬರ್ತಾ ಇದ್ದವರು ಅವ್ರ ಫ್ರೆಂಡ್ಸ್ ಜೊತೆ ಬರ್ದೇ ಇರೋ ಅಂತ ಕಾರಣ, ಫಾರ್ಚುನೇಟ್ಲಿ ಅವ್ರ ಫ್ರೆಂಡ್ ಒಬ್ರು ಹಿಂಗೆ ಗಮನಿಸಿ ನೆಕ್ಸ್ಟ್ ಡೇ ಗಾಟ್ ಹಿಮ್ ಟು ಹಾಸ್ಪಿಟಲ್. ಈ ತರ ಯೂಶಲಿ ಫುಲ್ ಅನ್ಕಾನ್ಶಿಯಸ್ ಆಗಿ ತುಂಬಾ ಜಾಸ್ತಿನೇ ನಿದ್ರೆ ಮಾಡಿ ಅದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡ್ ಬಂದಾಗ ಫುಲ್ ರುಟೀನ್ ಇವ್ಯಾಲ್ಯೂಯೇಷನ್ ಅದು ಇದು ಎಲ್ಲ ಮಾಡಿದ್ರು. ಆಮೇಲೆ ಯೂರಿನ್ ಅಲ್ಲಿ ಏನಾದ್ರು ಸ್ಕ್ರೀನಿಂಗ್ ಅದೆಲ್ಲ ಮಾಡಿದಾಗ ಗೊತ್ತಾಯ್ತು ಅವ್ರು ಈ ಮಾತ್ರೆಗಳು ತುಂಬಾನೇ ಡೋಸ್ ಅಲ್ಲೂ ತಗೊಂಡಿದ್ದಾರೆ. ಬಾಕಿ ಬೇರೆ ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿದಾಗ ದಟ್ ಈಸ್ ವೆನ್ ದ ಪೇಷಂಟ್ ಫೈನಲಿ ಕೇಮ್ ಟು ಅಸ್, ಅಂದ್ರೆ ಸೈಕ್ಯಾಟ್ರಿಸ್ಟ್ ನ ಭೇಟಿ ಮಾಡಕ್ ಬಂದ್ರು. ಸೊ ಯೂಶಲಿ ಈ ತರ ವಿಚಾರಗಳು ಆಗ್ತಾ ಇರುತ್ತೆ. ಅಂದ್ರೆ ಯಾವ್ದೋ ಒಂದು ಕಾರಣಕ್ಕೆ ಕೊಟ್ಟಿರಬಹುದು ಅಥವಾ ಯಾವ್ದೋ ಒಂದು ನಿಗದಿತ ಟೈಮಿಗಾಗಿ ಆ ಒಂದು ಪರ್ಟಿಕ್ಯುಲರ್ ಮಾತ್ರೆ ಕೊಟ್ಟಿರಬಹುದು. ಬಟ್ ಸುಮಾರು ಕಾರಣಗಳಿರುತ್ತೆ. ಅದನ್ನ ಕಂಟಿನ್ಯೂ ಮಾಡೋದೋ ಬೇಡೋ ಅನ್ನೋ ಅನ್ಸರ್ಟೇನಿಟಿ ಇರ್ಬೋದು. ಇದರಿಂದ ತಗೊಂಡು ಡೆಫಿನೆಟ್ಲಿ ಈ ರೀತಿ ತೊಂದರೆಗಳಿಗೆ ಒಳಗಾಗಬಹುದು ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತಾ ನಾನು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ. ಸೊ ಯಾಕೆ ನಾವು ಇವತ್ತಿನ ದಿನ ಈ ಟಾಪಿಕ್ ನ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಆಕ್ಚುಲಿ ವಯೋವೃದ್ಧರ ಸಂಖ್ಯೆ ಹೆಚ್ಚುತ್ತಿರುವ ಈ ಕಾಲದಲ್ಲಿ ವ್ಯಸನದ ಕಾಯಿಲೆ ಕೂಡ ಗಂಭೀರವಾಗಿ ಪರಿಗಣಿಸಲಾಗ್ತಿದೆ. ಯಾಕೆಂದ್ರೆ ಮೇನ್ಲಿ ಬಿಕಾಸ್ ಆಫ್ ದ ಎಫೆಕ್ಟ್ಸ್, ಅಂದ್ರೆ ಮೇನ್ಲಿ ದೈಹಿಕವಾಗಿರ್ಬೋದು, ಮಾನಸಿಕ ಹಾಗೂ ಸಾಮಾಜಿಕ ಪರಿಣಾಮಗಳಿಂದ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಅರ್ಲಿ ಡಿಟೆಕ್ಷನ್, ಅಂದ್ರೆ ಸೂಕ್ಷ್ಮವಾಗಿ ಅಥವಾ ನಿಗದಿತ ಸಮಯದಲ್ಲಿ ಅದನ್ನು ಗುರುತಿಸದೆ ಹೋದಾಗ ಅಥವಾ ಕರೆಕ್ಟ್ ಆಗಿ ಮೌಲ್ಯಮಾಪನೆ ಮಾಡದೆ ಹೋದಾಗ ಅಥವಾ ಸೂಕ್ತ ಚಿಕಿತ್ಸೆ ಕೊಡದೆ ಹೋದಾಗ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಉಂಟು ಬೀರುತ್ತೆ, ಎಷ್ಟರ ಮಟ್ಟಿಗೆ ಪರಿಣಾಮ ಉಂಟು ಬೀರುತ್ತೆ, ಅದನ್ನೆಲ್ಲ ತಡೆಗಟ್ಟುವ ಆಪ್ಷನ್ಸ್ ಎಷ್ಟೇ ಅವಕಾಶಗಳಿದ್ರೂ ಕೂಡ ಇದು ಸುಮಾರು ಸರಿ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ರೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಟಾಪಿಕ್ ಚೂಸ್ ಮಾಡಿದ್ವಿ. ಸೊ ಇದರಿಂದ ಆಗುವಂತ ಅಪಾಯಕರ ಅಂಶಗಳು ಯಾವುದು ಅಂದ್ರೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ಬೋದು. ಸೊ ನಿಮಗೆ ಹೇಗ್ ಗೊತ್ತಾಗುತ್ತೆ ಯು ಆರ್ ಪ್ರೋನ್ ಅಂದ್ರೆ, ಯೂಶಲಿ ನೀವೊಂದು ಈ ಚಟದ ಕಾಯಿಲೆ ಅಥವಾ ವ್ಯಸನೆಗೆ ಗುರಿ ಆಗೋದಕ್ಕೆ ನಿಮ್ಮ ಹತ್ರ ವಾರ್ನಿಂಗ್ ಸೈನ್ಸ್ ಅಂತ ಹೆಂಗ್ ಗೊತ್ತಾಗುತ್ತೆ, ಅಥವಾ ನಿಮಗೆ ತಿಳಿದಿರೋರಲ್ಲಿ ಇದು ಇರಬಹುದಾ ಅಂತ ನೀವು ಸಸ್ಪೆಕ್ಟ್ ಮಾಡೋದು ಯಾವ್ದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಅಂಶಗಳಿದೆ. ಫಸ್ಟ್ ಪಾಯಿಂಟ್ ನಾನು ಏನೇಳಿ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ಏಕಾಂಗಿತನ ಮತ್ತು ಸಾಮಾಜಿಕ ಪ್ರತ್ಯೇಕತೆ. ಅಂದ್ರೆ ಇನ್ ಸಿಂಪ್ಲರ್ ಟರ್ಮ್ಸ್ ಹೇಳ್ಬೇಕಂದ್ರೆ ಲೋನ್ಲಿನೆಸ್. ಅಂದ್ರೆ ಇದು ಲೋನ್ಲಿನೆಸ್ ಹೇಗಿರುತ್ತೆ ಅಂದ್ರೆ, ಈಗ 1-2 ದಿನ ಅಥವಾ 1-2 ತಿಂಗಳಲ್ಲಿ ಇರ್ಬೇಕಾಗಿಲ್ಲ. ಅಂಡ್ ಡೆಫಿನೆಟ್ಲಿ ಸ್ಪೀಕಿಂಗ್ ಎಲ್ಡರ್ಲಿ ಪಾಪ್ಯುಲೇಷನ್ ಅಂದ್ರೆ ವಯೋವೃದ್ಧರಲ್ಲಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಅಡಿಕ್ಷನ್ ಅನ್ನೋದು ಅಲ್ಲದೆ
ಇನ್ ಪರ್ಟಿಕ್ಯುಲರ್ ಅಡಿಕ್ಷನ್ ಅಂತ ಹೋಗೋಕ್ಕಿಂತ ಬದಲಾಗಿ ಜನರಲಿ ಯಾವುದೇ ಮಾನಸಿಕ ಕಾಯಿಲೆಗಳು ಶುರುವಾಗೋದಕ್ಕೆ ಅಥವಾ ಇನ್ನೂ ತೀವ್ರತೆ ಹೆಚ್ಚಾಗೋದಕ್ಕೆ ಇದೊಂದು ಬಹಳ ಮುಖ್ಯ ಅಂಶ ಆಗಿದೆ. ಏಕಾಂಗಿತನ ಅನ್ನೋದು ಬಹಳಷ್ಟು ವರ್ಷಗಳ ಕಾಲ, ಬಹಳಷ್ಟು ತಿಂಗಳುಗಳ ಕಾಲ ಏಕಾಂಗಿತನ, ಲೋನ್ಲಿನೆಸ್ ಹಂಗೆ ಹೋಗ್ತಾ ಇದ್ರೆ ಆಬ್ವಿಯಸ್ಲಿ ಅದೊಂದು ಅಪಾಯಕರ ಅಂಶ ಆಗಿರುತ್ತೆ. ವ್ಯಸನದ ಕಾಯಿಲೆ ಎಲ್ಲ ಡೆವಲಪ್ ಆಗೋದಕ್ಕೆ. ಹಾಗೂ ಇದ್ರೆ ಅದಿನ್ನೂ ಸಿವಿಯಾರಿಟಿ ಜಾಸ್ತಿ ಆಗೋದು. ಸಾಮಾಜಿಕ ಪ್ರತ್ಯೇಕತೆ ಇದು ಕೂಡ ನಾವು ವಯೋವೃದ್ಧರಲ್ಲಿ ಬಹಳ ಸಾಮಾನ್ಯವಾಗಿ ನೋಡಬಹುದಾದಂತ ಇನ್ನೊಂದು ಅಂಶ. ಅಂದ್ರೆ ಯೂಶುವಲಿ ಸಮಾಜದ ಜೊತೆ ಬೆರೀದೇ ಇರಬಹುದು ಅಂಡ್ ಸುಮಾರು ಅವರ ವಯೋ ವೃತ್ತದಲ್ಲೇ ಇರುವಂತ ಜನಗಳ ಜೊತೆ ಬೆರೆಯಕ್ಕೆ ಒಂದು ಅವಕಾಶ ಸಿಗದೆ ಇರಬಹುದು ಅಥವಾ ಅವಕಾಶ ಇದ್ರೂ ಕೂಡ ಅವ್ರಿಗಿರುವಂತ ಬೇರೆ ಬೇರೆ ತೊಂದರೆಗಳಿಂದ ಬೆರೀದೇನೆ ಇರಬಹುದು. ಇದರಿಂದ ಅವ್ರ ಸಾಮಾಜಿಕ ಇನ್ವಾಲ್ವ್ಮೆಂಟ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಸುಮಾರಷ್ಟು ಕಾಲಗಳು ಪ್ರತ್ಯೇಕವಾಗಿರೋದ್ರಿಂದ ಈ ವ್ಯಸನದ ಕಾಯಿಲೆ ಎಲ್ಲ ಡೆವಲಪ್ ಆಗೋದಕ್ಕೆ ಅಪಾಯಕಾರ ಅಂಶ ಆಗಿರುತ್ತೆ. ಇನ್ನೊಂದೇನಂದ್ರೆ ದೈಹಿಕ ಕಾಯಿಲೆಗಳು ಮತ್ತು ನೋವು. ಯೂಶಲಿ ಅಂದ್ರೆ ಇವಾಗೆಲ್ಲ ಇನ್ನಷ್ಟು ಬೇಗನೆ ಕಾಣ್ಬರ್ತಾ ಇದೆ 35-40 ವಯಸ್ಸುಗಳಿಗೇನೆ. ಬಟ್ ಜನರಲಿ ಸ್ಪೀಕಿಂಗ್ ಈ ತರ ಏನಾದ್ರೂ ಅಂಡರ್ಲೈನ್ ಫಿಸಿಕಲ್ ಇಲ್ನೆಸಸ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ರೆಡಿ ಈ ತರ ತೊಂದರೆಗಳು, ಶುಗರ್, BP ಆ ತರ ಅಥವಾ ಹಾರ್ಟಿನ ಸಮಸ್ಯೆ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಈ ತರದ್ ಏನೇ ತೊಂದರೆಗಳಿದ್ರು ಫಸ್ಟ್ ಆಫ್ ಆಲ್ ಕಾಯಿಲೆ ಇದೆ ಅನ್ನೋ ಒಂದ್ ಮನೋಭಾವನೆಯಿಂದ ನನಗ್ ತೊಂದ್ರೆ ಇದೆ, ನಾನ್ ಜಾಸ್ತಿ ಎಲ್ಲೂ ಓಡಾಡ್ಬಾರ್ದು ಅಥವಾ ನಾನೇನೋ ಬೇರೆ ಮಾಡ್ಲಿಕ್ಕಾಗಲ್ಲ, ನಾನ್ ಸುಮ್ನೆ ಹಿಂಗೆ ರೆಸ್ಟ್ ಮಾಡ್ಬೇಕು ಅನ್ನೋದು ಒಂದಾಗಿದ್ರೆ, ಕಾಯಿಲೆಗೋಸ್ಕರ ತಗೊಳ್ತಿರೋ ಮಾತ್ರೆಗಳು ಅವ್ರನ್ನ ಒಂದು ಎಲ್ಲಾದ್ರಿಂದ ರೆಸ್ಟ್ರಿಕ್ಟ್ ಮಾಡ್ಬಿಡುತ್ತೆ ಅಥವಾ ಏನೇ ಆಕ್ಸೆಸ್ ಮಾಡೋದಕ್ಕೂ ಅವ್ರನ್ನ ಕಂಟ್ರೋಲ್ ಮಾಡ್ಬಿಡುತ್ತೆ ಅಂತ ಹೇಳ್ಬಹುದು. ಅಂಡ್ ನೋವು ಅನ್ನೋದು ಬಹಳಷ್ಟು ಕಾರಣಗಳಿಂದನೂ ಆಗ್ಬಹುದು. ಅಂದ್ರೆ ಫಿಸಿಯಾಲಜಿಕಲ್ ಚೇಂಜಸ್ ಯೂಶಲಿ ಎಕ್ಸ್ಪೆಕ್ಟೆಡ್ ಏನೇನ್ ದೈಹಿಕವಾಗಿ ಬದಲಾವಣೆಗಳಾಗುತ್ತೆ ವಯಸ್ಸಾಗ್ತಾ ಅದರಿಂದನೂ ನೋವು ಉಂಟಾಗುತ್ತೆ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಮೂಳೆಗಳು ಸವ್ಯೋದಾಗಿರ್ಬಹುದು, ಜನರಲಿ ಫೆಟ್ಟಿಗ್ ಅನ್ನೋದು ಅಂದ್ರೆ ಒಂದ್ ಸ್ವಲ್ಪ ಸುಸ್ತು ಬರೋದಾಗಿರ್ಬೋದು. ಇದು ಅಲ್ದೇನೆ ಕಾಯಿಲೆಗಳಿಂದ ಬರುವಂತ ನೋವುಗಳು ಅಥವಾ ಏನಾದ್ರೂ ಯೂಶಲಿ ಸಡನ್ ಆಗಿ ಸ್ಲಿಪ್ ಆಗ್ಬಿಟ್ರು, ಸಡನ್ ಆಗಿ ಬಿದ್ದು ಬಿಟ್ರು, ಯೂಶಲಿ ದೇ ಆರ್ ಮೋರ್ ಪ್ರೋನ್ ವಯೋವೃದ್ಧರು ಈ ನೋವೆಲ್ಲ ಬೇಗ ಬರೋದಕ್ಕೆ. ಅಂಡ್ ಒಂದ್ಸರಿ ಬಂದ್ರೆ ವಾಸಿ ಆಗೋದಕ್ಕೂ ಬಹಳಷ್ಟು ಟೈಮ್ ಹತ್ತುತ್ತೆ. ಸೊ ಇದೆಲ್ಲ ಒಂದು ನೆಪಗಳು ಅಥವಾ ಅಂಶಗಳಾಗುತ್ತೆ ವ್ಯಸನದ ಕಾಯಿಲೆ ಶುರು ಆಗೋದಕ್ಕೆ. ಅಂಡ್ ಅಥವಾ ನಾ ಹೇಳ್ತೀನಿ ಹೆಂಗೆ ಯೂಶಲಿ ಅದು ಸ್ಪೆಕ್ಟ್ರಮ್ ಮುಂದುವರಿಯುತ್ತೆ ಅಂತ. ಬಟ್ ಒಮ್ಮೆ ಅಂಶಗಳೇನೇನು ಅಂತ ತಿಳ್ಕೊಳ್ಳೋಣ. ಕೆಲವೊಂದ್ ಕಡೆ ಐಮ್ ಸಾರಿ ಬಿಕಾಸ್ ನನ್ ಕಂಟೆಂಟ್ ಕನ್ನಡದಲ್ಲಿ ಹಾಕಿರೋದ್ರಿಂದ ಕೆಲವೊಂದ್ ಕಡೆ ಒತ್ತಕ್ಷರದ ಮಿಸ್ಟೇಕ್ಗಳಾಗಿದೆ. ಸೊ ಅದು ಮಾನಸಿಕ ಕಾಯಿಲೆಗಳು 3ನೇ ಪಾಯಿಂಟ್ ಬಂದು ಅಥವಾ ಮನೋಭಾವದ ಸಮಸ್ಯೆಗಳು. ಉದಾಹರಣೆಗೆ ಖಿನ್ನತೆ ಕಾಯಿಲೆ ಇರ್ಬೋದು ಅಥವಾ ಆತಂಕ ಇರ್ಬೋದು. ಅಂದ್ರೆ ಆ ಕಾಯಿಲೆಗಳಲ್ಲಿ ಬರುವ ಲಕ್ಷಣಗಳೇ ಹಾಗಿರುತ್ತೆ. ಅಂದ್ರೆ ಯೂಶಲಿ ನಾ ಏನ್ ಮಾತಾಡ್ತಿದ್ದೆ ಸಾಮಾಜಿಕ ಪ್ರತ್ಯೇಕತೆ ಅನ್ನೋದ್ರ ಬಗ್ಗೆ ಎಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ನಾ ಹೇಳ್ದಂಗೆ ಅವಕಾಶ ಇರಲ್ಲ ಅಥವಾ ಕಾಯಿಲೆಗಳಿರೋದ್ರಿಂದ ಖಿನ್ನತೆಯ ಲಕ್ಷಣಗಳಿರೋದ್ರಿಂದ ಇಂಟ್ರೆಸ್ಟ್ ಆಸಕ್ತಿ ಕೂಡ ಇರೋದಿಲ್ಲ. ಯಾರು ಹೋಗ್ತಾರೆ, ಅಲ್ಲಿ ಪಾರ್ಕಿಗೆ ಹೋಗಿ ಸ್ವಲ್ಪ ಮಾತಾಡ್ಕೊಂಡ್ ಬನ್ನಿ, ನಿಮ್ ಜೊತೆ ಅವರೇ ಎಲ್ರು ಅಂದ್ರೆ ವಾಕ್ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಅವ್ರ ಹತ್ರ ಸ್ವಲ್ಪ ಬೆರೀರಿ ಅಂತಾರೆ. ಅಯ್ಯೋ ನನಗೆ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಇಲ್ಲ ಸುಮ್ನೆನೆ ಇರ್ತೀನಿ. ಹೋಗ್ಲಿ ಮೊಮ್ಮಕ್ಳು ಬರ್ತಾರೆ, ಅವ್ರ ಜೊತೆ ಆದ್ರೂ ಕರ್ಕೊಂಡು ಅವ್ರನ್ನ ಆಟ ಆಡ್ಸಕ್ ಹೋಗಿ ಅಂದ್ರೆ ಅವರೇ ಹೋಗ್ತಾರೆ ಪರವಾಗಿಲ್ಲ, ಅವ್ರು ಹೆಂಗಿದ್ರು ನನ್ ಜೊತೆ ಅಷ್ಟ್ ಮಾತಾಡಲ್ಲ, ಅವ್ರದ್ದು ಅವರೇ ಫ್ರೆಂಡ್ಸ್ ಇದಾರೆ ಅನ್ನೋದು. ಅಂದ್ರೆ ಈ ಕಾಯಿಲೆದ ಲಕ್ಷಣ ಬರ್ದೇನೆ ಹೋಗದೆ ಇರುವಂತದ್ದು, ಇದು ಸಹ ಒಂದು ಅಪಾಯಕರ ಅಂಶ ಆಗುತ್ತೆ. ಆತಂಕದ ಕಾಯಿಲೆಗಳು ಬಂದಾಗ್ಲೂ ಕೂಡ ಅದರದೇ ಆದ ಕೆಲವು ಕಾಯಿಲೆ ಲಕ್ಷಣಗಳಿಂದ ಮನುಷ್ಯನಿಗೆ ಅದೇ ಒಂದು ಸೆಪರೇಟ್ ಅಪಾಯಕಾರಕ ಅಂಶ ಆಗ್ಬಿಡುತ್ತೆ ವ್ಯಸನದ ಕಾಯಿಲೆ ಎಲ್ಲ ಶುರುವಾಗುತ್ತೆ. ಅಂಡ್ ನಿದ್ರೆ ಕೊರತೆ ಅನ್ನೋದು ಯೂಶಲಿ ಈಗಿನ ಕರೆಂಟ್ ಸಿನಾರಿಯೋ ನೋಡ್ತಾ ಹೋದ್ರೆ ಇದು ಬೋತ್ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂದ್ರೆ ವಯೋವೃದ್ಧರಲ್ಲಿ ಅಂಡ್ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಹದಿಹರೆಯದ ವಯಸ್ಸಿನಲ್ಲಿ ಇಬ್ಬರಲ್ಲೂ ಕೂಡ ನಿದ್ರೆ ಕೊರತೆ. ಇನ್ಫ್ಯಾಕ್ಟ್ ಕಾರಣಗಳು ಬೇರೆ ಬೇರೆ ತರ ಇದ್ರು ನಿದ್ರೆ ಕೊರತೆ ಅನ್ನೋದು ಇನ್ನೊಂದು ಅಪಾಯಕರ ಅಂಶ ಆಗಿರುತ್ತೆ. ಅಂಡ್ ಸುಮಾರು ಸರಿ ನಿದ್ರೆನ್ ಸರಿಪಡ್ಕೊಡೋದಕ್ಕೋಸ್ಕರನೇ ಅವ್ರು ಮಾಡುವಂತಹ ಕೆಲವು ಪ್ರಯತ್ನಗಳೆಲ್ಲ ಕೂಡ ವ್ಯಸನದ ಕಾಯಿಲೆಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರ್ಬೋದು. ಅಂಡ್ ನಿವೃತ್ತಿಯ ನಂತರದ ಒತ್ತಡ, ಬಿಕಾಸ್ ರಿಟೈರ್ಮೆಂಟ್ ಆದ್ಮೇಲೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಆಗುವಂತ ಚೇಂಜಸ್. ಬಿಕಾಸ್ ಕೆಲಸ ಮಾಡ್ತಿದ್ದಾಗ್ಲೇನೆ ಅವ್ರ ರೋಲ್ ಇನ್ ದ ಫ್ಯಾಮಿಲಿ ಬೇರೆ ತರ ಇರುತ್ತೆ. ಅಂಡ್ ನಿವೃತ್ತಿ ಹೊಂದಿದ ನಂತರ ಅವ್ರ ಫ್ಯಾಮಿಲಿಲಿ ಒಂದು ಪಾತ್ರ ವಹಿಸ್ತಿರ್ತಾರಲ್ಲ ಅದೇ ಬೇರೆ ತರ ಇರುತ್ತೆ. ಇಟ್ ಕುಡ್ ಬಿ ಅಂದ್ರೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಅಥವಾ ಫ್ಯಾಮಿಲಿಲಿ ಅವ್ರಿಗೆ ಇರುವಂತಹ ಎಮೋಷನಲ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಅದೆಲ್ಲ ಒಂದ್ ಕಡೆಯಿಂದ ಅವರಿಂದ ದೂರ ಆಗಕ್ ಶುರು ಆಗ್ತಾ ಹೋಗುತ್ತೆ. ಅಂದ್ರೆ ಅವರೇ ಕೆಲವೊಂದ್ಸರಿ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ ಇದ್ರ ಬಗ್ಗೆ ಎಲ್ಲ
ಏನ್ ಟೈಟಲ್ ಎಲ್ಲ ಇರುತ್ತೆ, ಹೆಡ್ ಆಫ್ ದ ಫ್ಯಾಮಿಲಿ, ಡಿಸಿಷನ್ ಮೇಕರ್ ಎಲ್ಲ ಇದಿರುತ್ತೆ. ಗ್ರಾಜುವಲಿ ಅವ್ರಿಗೆ ಅನ್ಸಕ್ ಶುರುವಾಗುತ್ತೆ ಇದೆಲ್ಲ ಅವರಿಂದ ವಿಡ್ರಾ ಆಗ್ತಾ ಇದೆ, ಅಥವಾ ಅವರೇ ಇದರಿಂದ ದೂರ ಉಳಿಯಕ್ ಶುರು ಮಾಡ್ತದೆ, ಅಥವಾ ಮನೇಲಿರೋ ಸದಸ್ಯರು ಬೇರೆ ಅವ್ರ ಫ್ಯಾಮಿಲಿ ಇರೋ ಮೆಂಬರ್ಸ್ ಅವರಿಗೆ ಅವಕಾಶ ಕಲ್ಪಿಸ್ಕೊಡ್ತಾ ಇಲ್ಲ. ಇದೆಲ್ಲ ಚೇಂಜಸ್ ಆಗುವಂತದ್ದು. ಇಂದಿನ ವ್ಯಸನದ ಇತಿಹಾಸ. ಸೊ ಆಲ್ರೆಡಿ ಅಂದ್ರೆ ವಯೋವೃದ್ಧರಲ್ಲಿ ವ್ಯಸನದ ಕಾಯಿಲೆ ಬರೋದಕ್ಕೆ ಬೇರೆ ಬೇರೆ ತರ ಬರ್ಬೋದು. ಒಂದು, ಆಲ್ರೆಡಿ ಅವ್ರ ವಯಸ್ಸಿರೋ ಟೈಮಲ್ಲಿ ಅಂದ್ರೆ 25-30 ವರ್ಷ ಆ ಟೈಮಲ್ಲಿ ಈ ಅಡಿಕ್ಷನ್ ಎಲ್ಲ ಇರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನೋ ಬೇರೆ ಹಲವಾರು ಕಾರಣಗಳಿಂದ ಸ್ಟಾಪ್ ಮಾಡಿರ್ತಾರೆ. ಬಟ್ ಅಗೈನ್ ಈ ಒಂದು ಫೇಸ್ ಎಂಟರ್ ಆದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡೋದು ಏನಾದ್ರೂ ಬೇರೆ ಬೇರೆ ಕಾರಣಗಳಿಂದ. ಇನ್ನೊಂದು ವಿಧದಲ್ಲಿ ಏನಾಗುತ್ತೆ ಅಂದ್ರೆ ಅವರು ವಯಸ್ಸಿರೋ ಟೈಮಲ್ಲಿ ಅಂದ್ರೆ 30-40 ಅಥವಾ 25-30 ವಯಸ್ಸಿನಲ್ಲಿ ಆಲ್ರೆಡಿ ಈ ಅಡಿಕ್ಷನ್ ಶುರುವಾಗಿರುತ್ತೆ. ಯಾವ ಸಬ್ಸ್ಟೆನ್ಸ್ಗಾದ್ರೂ ಪರವಾಗಿಲ್ಲ, ಡ್ರಿಂಕ್ಸ್ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಯಾವ್ದಾದ್ರು ಅದು ಅವಾಗ ಶುರುವಾಗಿರೋರು ಈಗಿನವರೆಗೂ ಕಂಟಿನ್ಯೂ ಮಾಡ್ಕೊಳ್ತಾನೆ ಬರ್ತಾ ಇದಾರೆ. ಈ ತರದ್ದು ಪೇಷಂಟ್ಗಳನ್ನು ಬಹಳ ಗಮನಿಸಬಹುದು ನಾವು. ಇನ್ನೊಂದು ಮೂರನೇ ಥರದವ್ರು ಏನಂದ್ರೆ ಅವರು ಫಸ್ಟ್ ಇಂದಾನು ಏನು ಅಷ್ಟೊಂದು ಈ ಯಾವ ಒಂದು ವಸ್ತುವು ಕೂಡ ಚಟ ಅಥವಾ ವ್ಯಸನ ಇರೋದಿಲ್ಲ. ಇದ್ರೂನು ಕೂಡ ಅಂದ್ರೆ ಅವ್ರು ಬಳಕೆ ಮಾಡ್ತಿದ್ರು ಕೂಡ ಅಷ್ಟೊಂದು ಚಟದ ರೂಪಕ್ಕೆ ಅಷ್ಟು ತೀವ್ರತೆಯಿಂದ ಇರೋದಿಲ್ಲ. ಬಟ್ ಅವರಿಗೆ ಅಡಿಕ್ಷನ್ ಡೆವಲಪ್ ಆಗದೆ ಈ ಒಂದು ಫೇಸ್ ಬಂದಾಗ. ಸೊ ಹಲವಾರು ರೀತಿಯಲ್ಲಿ ನಾವು ನೋಡ್ಬೋದು. ಸೊ ವ್ಯಸನದ ಇತಿಹಾಸ ಅನ್ನೋದು ಅಂದ್ರೆ ಹಿಸ್ಟ್ರಿ ಆಫ್ ಅಂದ್ರೆ ಸಬ್ಸ್ಟೆನ್ಸ್ ಯೂಸ್ ಅಂತ ನಾವು ಇದ್ರ ಬಗ್ಗೆ ಮಾತಾಡ್ತಿರೋದು. ಅದಿದ್ರು ಕೂಡ ಇಟ್ ಇಸ್ ಅಗೈನ್ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಏನಾದ್ರು ಅಡಿಕ್ಷನ್ ಡೆವಲಪ್ ಆಗೋದಕ್ಕೆ. ಅಂಡ್ ಕುಟುಂಬದ ಬೆಂಬಲದ ಕೊರತೆ, ದಿಸ್ ಇಸ್ ಅಗೈನ್ ಒನ್ ಆಫ್ ದ ಜನರಲ್ ಚೇಂಜಸ್ ಪೋಸ್ಟ್ ರಿಟೈರ್ಮೆಂಟ್ ಅಥವಾ ಎಲ್ಡರ್ಲಿ ಫೇಸ್ ಅಲ್ಲಿ ನಾವು ನೋಡೋದು. ಲ್ಯಾಕ್ ಆಫ್ ಸಪೋರ್ಟ್ ಸಿಸ್ಟಮ್ ಫ್ರಮ್ ದ ಫ್ಯಾಮಿಲಿ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ ಮುಂಚೆ ಎಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೊಂದು ರುಟೀನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎದ್ದೇಳ್ಬೇಕು, 8:30 ರೆಡಿ ಆಗ್ಬೇಕು, ಅಷ್ಟೊತ್ತಿಗೆ ತಿಂಡಿ ಮಾಡ್ಬೇಕು, 9 ಮನೆ ಬಿಡ್ಬೇಕು, ಆ ತರದೆಲ್ಲ ಇರುತ್ತೆ. ಸೊ ಇದಕ್ಕೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಕಾಮಡೇಟ್ ಮಾಡ್ತಾ ಇರ್ತಾರೆ. ಹೌದು, ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ಬೇಕು ಹಸ್ಬೆಂಡ್ಗೆ, ಅಥವಾ ಫಾದರ್ಗೆ ಅವ್ರು ರೆಡಿ ಆಗೋಷ್ಟರಲ್ಲಿ ಬೇರೆ ಬೇರೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಟ್ಟಿರ್ಬೇಕು, ಅಥವಾ ಡ್ರಾಪ್ ಮಾಡ್ಬಿಡ್ಬೇಕು, ಈ ತರದೆಲ್ಲ ಇರುತ್ತೆ. ಬಟ್ ವಾಟ್ ಹ್ಯಾಪನ್ಸ್ ಆಫ್ಟರ್ ದಟ್ ಅಂದ ತಕ್ಷಣ ಈ ಬೆಂಬಲ ಏನಿರುತ್ತಲ್ಲ ಅದು ಗೊತ್ತಿಲ್ಲದೇನೋ ಫ್ಯಾಮಿಲಿ ಮೆಂಬರ್ಸ್ಗೆ ಅಂಡ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಂದ್ರೆ ಸೀನಿಯರ್ ಸಿಟಿಸನ್ಗೆ ಅವ್ರಿಗೆ ಆ ಕೊರತೆ ಕಾಣಿಸೋದಕ್ಕೆ ಆಬ್ವಿಯಸ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲವೂ ಸಹ ನಾನು ಕೆಲವು ಅಂಶಗಳನ್ನ ಲಿಸ್ಟ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಬಟ್ ಇದ್ರ ಜೊತೆಗೂ ಕೂಡ ಐ ಆಮ್ ವೆರಿ ಶೋರ್ ಬಹಳಷ್ಟು ಇನ್ನೂ ಅಂಶಗಳಿರುತ್ತೆ ಯಾವುದು ನಮ್ನ ಚಟದ ಕಾಯಿಲೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಶೇರ್ ಮಾಡಕ್ ಇಷ್ಟ ಇದೆಯಾ? ನೀವ್ ಯಾರಾದ್ರೂ ಈ ತರ ಎಕ್ಸ್ಪೀರಿಯನ್ಸಸ್ ನೋಡಿದೀರಾ? ಈ ತರ ನಾನು ಹೇಳಿದ ಅಪಾಯಕಾರ ಅಂಶಗಳಿರೋದು ಆ ತರ ಏನಾದ್ರು? ಹಲೋ, ನೀವ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಬಿಕಾಸ್ ನಾನು ಒಂದು ಪೇಷಂಟ್ ಬಗ್ಗೆ ಹೇಳ್ತಿದ್ದೆ. ಈ ತರ ದೋ ನಾಟ್ ಡೈರೆಕ್ಟ್ಲಿ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡದೇ ಇದ್ರೂನು ಇನ್ನೊಬ್ರಿಂದ ತಿಳ್ಕೊಂಡಿದ್ದು ಅಥವಾ ಅವಾಗ ನಿಮಗೆ ಅನ್ಸಿದ್ದು ಹೌದು ಇವ್ರು ಈ ತರ ಸಫರ್ ಮಾಡ್ತಿದ್ದಾರೆ, ಸೊ ಹೆಲ್ಪ್ ಇಸ್ ರಿಕ್ವೈರ್ಡ್ ಅನ್ನೋ ತರ ನೀವು ರೆಫರ್ ಮಾಡಿರೋದು ಅಥವಾ ಸಜೆಸ್ಟ್ ಮಾಡಿರೋದು ಯಾವ್ದಾದ್ರು? ಯಾರಾದ್ರೂ ಮಾತಾಡ್ಬೇಕಪ್ಪ? ಮಾತಾಡ್ಬೇಕಂತ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಏನಾದ್ರು ಎಕ್ಸ್ಪೀರಿಯನ್ಸ್ ಇದಾ ಅದು ಶೇರ್ ಮಾಡ್ತೀರಾ? ಡಾಕ್ಟರ್ ಹತ್ರ ಸ್ವಲ್ಪ ಶೇರ್ ಮಾಡಿಮ್ಮ. ತುಂಬಾ ಲೇಡೀಸ್ ಇದ್ದಾರೆ. ವಾರ್ನಿಂಗ್ ಸೈನ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಸೊ ವಾರ್ನಿಂಗ್ ಸೈನ್ಸ್ ಅಬ್ಸರ್ವ್ ಮಾಡಿರೋದು ನೀವು ನಿಮ್ಮಲ್ಲಿ ಅಥವಾ ನಿಮ್ ಸುತ್ತಮುತ್ತ ಇರೋರಲ್ಲಿ ಅಥವಾ ಏನಾದ್ರು ಶೇರ್ ಮಾಡ್ಕೊಳಕ್ ಇಷ್ಟ ಪಡ್ತೀರಾ? ಅಥವಾ ಆಮೇಲೆ ಹೇಳ್ತೀನಿ ಅಂದ್ರು ಲಾಸ್ಟ್ ಬರ್ತಾರಿಮ್ಮ. ಏನಂತ ಲಾಸ್ಟ್ ಸಮಯ ನೀವು ಕ್ವಶನ್ ಆನ್ಸರ್ಸ್ ಮಾಡ್ತೀರಲ್ವಾ, ಆ ತರ. ಓಕೆ ಸರ್, ಓಕೆ, ದೆನ್ ಐ ವಿಲ್ ಕಂಟಿನ್ಯೂ. ಸೊ ನೆಕ್ಸ್ಟ್, ಶೋರ್, ಓಕೆ. ಆಲ್ಕೋಹಾಲ್
ಹಾ, ಸೊ ಸಾಮಾನ್ಯ ವಿಧಗಳು ಯಾವುದು, ವ್ಯಸನದ ವಿಧಗಳು ಯಾವುವು ಅಂತ ಹೇಳಿದ್ರೆ, ಯೂಶಲಿ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮದ್ಯಪಾನ, ಧೂಮಪಾನ, ಆಲ್ಕೋಹಾಲ್ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು, ಅಥವಾ ಪ್ರೆಸ್ಕ್ರಿಪ್ಷನ್ ಡ್ರಗ್ ಮಿಸ್ಯೂಸ್. ನಾನು ಫಸ್ಟ್ ಒಂದು ಪೇಷಂಟ್ ಬಗ್ಗೆ ಮಾತಾಡ್ತಿದ್ದ ಹಾಗೆ, ಏನಾದ್ರೂ ಪ್ರೆಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಅದನ್ನ ಮಿಸ್ಯೂಸ್ ಮಾಡಿದಾಗ ಅದರಿಂದ ಅಡಿಕ್ಷನ್ ಆಗೋದು. ಅಂದ್ರೆ ಈ ತರದೆಲ್ಲ ಆಗುತ್ತೆ. ಇದ್ರ ಜೊತೆಗೆ ಇನ್ನಷ್ಟು ಅಂದ್ರೆ ಸಾಮಾನ್ಯವಾಗಿ ವಯೋವೃದ್ಧರಲ್ಲಿ ಕಂಡುಬರೋದು ಬೇಸಿಕಲಿ ಇವು 3. ಬಟ್ ಅದರ್ ಸಬ್ಸ್ಟೆನ್ಸಸ್ ಯಾವ್ದು ಅಡಿಕ್ಷನ್ ರಿಸ್ಕ್ ಫ್ಯಾಕ್ಟರ್ ಇದೆ ಅನ್ನೋದು ಕೂಡ ಕ್ಯಾನಬಿಸ್, ಗಾಂಜಾ ಅಂತ ನೀವು ಕೇಳಿರಬಹುದು, ಅಥವಾ ಬೇರೆ ಬೇರೆ ಮಾದಕ ವಸ್ತುಗಳು. ಇತ್ತೀಚೆಗೆ ನೋಡ್ತಿರೋದ್ರಲ್ಲಿ ಈ ಎಕ್ಸೆಸಿವ್ ಸ್ಕ್ರೀನ್ ಯೂಸ್ ಮತ್ತೆ ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್, ಗ್ಯಾಂಬ್ಲಿಂಗ್, ಇದೆಲ್ಲ ಬಿಹೇವಿಯರಲ್ ಅಡಿಕ್ಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅವರ ವರ್ತನೆಗಳಲ್ಲಿ ಚಟದ ಲಕ್ಷಣಗಳು ಕಾಣೋದು ಅಂತ. ಬಟ್ ಯೂಶಲಿ ಸ್ಪೀಕಿಂಗ್ ವಯೋವೃದ್ಧರಲ್ಲಿ ನಾವು ವ್ಯಸನದ ಚರ್ಚೆ ಮಾಡ್ಬೇಕಾದ್ರೆ ಕಾಮನ್ ಆಗಿ ಕಂಡುಬರುವಂತದ್ದು ಮದ್ಯಪಾನ, ಧೂಮಪಾನ ಮತ್ತು ಈ ಔಷಧ ಅಥವಾ ನಿದ್ರೆ ಮಾತ್ರೆಗಳ ದುರುಪಯೋಗ. ಓಕೆ, ಸೊ ಏನೇನ್ ಪರಿಣಾಮಗಳು ಉಂಟಾಗುತ್ತೆ, ಯಾಕೆ ವ್ಯಸನ ಅನ್ನೋದು ಇನ್ ಜನರಲ್ ಯಾವುದೇ ವ್ಯಕ್ತಿಗೂ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ಬಟ್ ಇನ್ ಪರ್ಟಿಕ್ಯುಲರ್ ನಾವು ವಯೋವೃದ್ಧರಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇನ್ನಷ್ಟು ಬಹಳ ಇಂಪಾರ್ಟೆನ್ಸ್ ಕೊಡ್ಬೇಕು, ಇನ್ನಷ್ಟು ಬಹಳ ಎಚ್ಚರದಿಂದ ಇರಬೇಕು. ಅಂದ್ರೆ ಯಾಕಂದ್ರೆ ಅವರಲ್ಲಿ ಕಂಡು ಬರುವಂತಹ ಪರಿಣಾಮಗಳು, ಯಾಕಂದ್ರೆ ಎಸ್ಪೆಷಲಿ ನಾವು ದೈಹಿಕ ಪರಿಣಾಮಗಳನ್ನ ನೋಡಿದಾಗ, ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಕೆಲವಷ್ಟು ಎಫೆಕ್ಟ್ಸ್ ನ. ಇದು ಕೆಲವೊಂದ್ಸರಿ ಅವ್ರಿಗಿರುವಂತ ಬೇರೆ ಫಿಸಿಕಲ್ ಇಲ್ನೆಸ್ ಇಂದನೂ ಬರ್ತಾ ಇರುತ್ತೆ. ಅಂಡ್ ಇನ್ ಅಡಿಷನ್ ಟು ದಟ್ ಅವ್ರು ಆಲ್ರೆಡಿ ವ್ಯಸನದ್ದು, ಎಸ್ಪೆಷಲಿ ಧೂಮಪಾನ, ಮದ್ಯಪಾನ ಅದೆಲ್ಲ ಇದ್ದಾಗ ಅದರಿಂದ ಆಗುವಂತ ಪರಿಣಾಮಗಳಿಂದನೂ ಬರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಸೊ ಅಂತ ಸಮಯಗಳಲ್ಲಿ ಅವರು ಹಾಸ್ಪಿಟಲ್ಗೆ, ಡಾಕ್ಟರ್ಸ್ ಹತ್ರ ಹೋದಾಗ ಯೂಶಲಿ ಡಿಲಿನಿಯೇಟ್ ಮಾಡೋದಕ್ಕೆ ಇದರಿಂದಾನೇ ಆಗ್ತಾ ಇದೆ ಅಂತಾನು ಡಿಟೆಕ್ಟ್ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಕನ್ಸಿಡರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ನಾ ಮತ್ತೆ ಮಾತಾಡ್ತೀನಿ. ಸೊ ದೈಹಿಕ ಪರಿಣಾಮಗಳು ಯಾವ್ದಾಗುತ್ತೆ ಅಂದ್ರೆ ಯಕೃತ್ತು ಅಂದ್ರೆ ಲಿವರ್, ಹಾರ್ಟ್ ಮೇಲೆ ಪರಿಣಾಮ ಬೀಳುವಂಥದ್ದು, ಲಂಗ್ಸ್ ಅಂಡ್ ಆಲ್ಸೋ ಬ್ರೈನ್, ಮೆದುಳಿನ ಹಾನಿ. ಯೂಶಲಿ ಡಿಪೆಂಡ್ಸ್ ಆನ್ ದ ಸಬ್ಸ್ಟೆನ್ಸ್. ಅಗೇನ್ ನೀವು ಧೂಮಪಾನದ ವ್ಯಸನದ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಅದರಿಂದ ಆಗೋ ಎಫೆಕ್ಟ್ಸ್ ಅಕಾರ್ಡಿಂಗ್ಲಿ ನೋಡ್ಬೇಕಾಗುತ್ತೆ ಒಂದು ವ್ಯಕ್ತಿಯಲ್ಲಿ. ಅಥವಾ ಮದ್ಯಪಾನದ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಅದರಿಂದ ಯೂಶಲಿ ಆಗುವಂಥದ್ದು ಲಿವರ್ ಮೇಲೆ ಡ್ಯಾಮೇಜ್ ಆಗುವಂಥದ್ದು ಹಾಗೂ ಬ್ರೈನ್ ಮೇಲೆ ಡ್ಯಾಮೇಜ್ ಆಗುವಂಥದ್ದು ಇನಿಷಿಯಲ್ ಫೇಸಸ್ ಅಲ್ಲಿ. ಅಫ್ಕೋರ್ಸ್ ಮದ್ಯಪಾನ ಅನ್ನುವಂಥದ್ದು ಮಲ್ಟಿಪಲ್ ಆರ್ಗನ್, ಸುಮಾರಷ್ಟು ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರಲ್ಲಿ ಮೇನ್ ಅನ್ನೋದು ಇಂಥದ್ದು. ಹಾಗೂ ಹೋಗ್ತಾ ಹೋಗ್ತಾ ಇದು ಬರೀ ಎಫೆಕ್ಟ್ಸ್ ಆಗಿ ಉಳಿಯೋದಿಲ್ಲ, ಇದು ಡಿಸೀಸಸ್ಗೂ ಕೂಡ ಹೋಗುತ್ತೆ. ಅಂದ್ರೆ ಬ್ಲಡ್ ಪ್ರೆಷರ್, BP ಆಗಿರ್ಬೋದು, ರಕ್ತದೊತ್ತಡ, ಮಧುಮೇಹ, ಡಯಾಬಿಟಿಸ್ ಕಾಯಿಲೆ, ಕ್ಯಾನ್ಸರ್, ಇಂತಹ ಅಪಾಯಗಳು ಹೆಚ್ಚಳವಾಗಿ ಕಾಣಿಸೋಕ್ ಶುರುವಾಗುತ್ತೆ. ಬಿದ್ದೋಗಿಕೆ ಅಂದ್ರೆ ಫ್ರೀಕ್ವೆಂಟ್ ಫಾಲ್ಸ್ ಆಗೋದು. ಈ ತರ ವ್ಯಸನಿಗಳು ಅಂದ್ರೆ ಆ ಒಂದು ವಸ್ತುವನ್ನ ಅವಾಗ ತಗೊಂಡಿದ್ದಾರೆ. ಎಸ್ಪೆಷಲಿ ಸ್ಪೀಕಿಂಗ್ ಆಲ್ಕೋಹಾಲ್ ಕೇಸಸ್ ಅಲ್ಲಿ ಡ್ರಿಂಕ್ಸ್ ಮಾಡಿರೋರು ಸುಮಾರಷ್ಟು. ಈಗ ಮಧ್ಯವಯಸ್ಕರರು ಅಲ್ಲೂ ಇಲ್ಲೂ ಬಿದ್ರೆ ಅವ್ರಿಗಾಗುವಂತ ಇಂಪ್ಯಾಕ್ಟೇ ಬೇರೆ ಆ ಒಂದು ಇಂಜುರಿಯಿಂದ. ಅಂಡ್ ವಯೋವೃದ್ಧರು ಅಲ್ಲೂ ಇಲ್ಲೂ ಬಿದ್ದು ಡ್ರಿಂಕ್ಸ್ ಸಮಸ್ಯೆಯಿಂದ ಅಲ್ಲೂ ಇಲ್ಲೂ ಬಿದ್ದು ಅವರಿಗಾಗೋ ಗಾಯಗಳು ಹಾಗೂ ಅವರಿಗಾಗೋ ಇಂಪ್ಯಾಕ್ಟೇ ಬಹಳ ಜಾಸ್ತಿ ಇರುತ್ತೆ. ಅಂಡ್ ಅವ್ರ ವಿಚಾರದಲ್ಲಿ ಬಂದಾಗ ಇಟ್ ಇಸ್ ನಾಟ್ ಓನ್ಲಿ ಅಟ್ ದ ಇಂಡಿವಿಜುವಲ್ ಲೆವೆಲ್, ಅಂದ್ರೆ ಅವ್ರಿಗಷ್ಟೇ ಅಲ್ಲಿ ಆಗೋ ಫಿಸಿಕಲ್ ಡ್ಯಾಮೇಜ್ ಅಷ್ಟೇ ಆಗೋದಿಲ್ಲ, ಅವ್ರ ಸುತ್ತಮುತ್ತಲಿರೋ ಅಂದ್ರೆ ಇಟ್ ಕಾಸಸ್ ಅ ಲಾಟ್ ಆಫ್ ಅಂದ್ರೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ತೀವಲ್ಲ, ಆ ತರ ಬಹಳಷ್ಟು ಬೇರೆ ಬೇರೆ ಪರಿಣಾಮಗಳು ಕೂಡ ಆಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ನಾನು ಏನ್ ಹೇಳ್ಬೋದಂದ್ರೆ, ಇನ್ನೊಂದು ಪೇಷಂಟ್, ಅವರು ಸಹ ಆಲ್ಮೋಸ್ಟ್ ಒಂದು 65 years, ಈಸ್ ಅ ಮೇಲ್ ಪೇಷಂಟ್ ಅಗೇನ್. ಸ್ಟಿಲ್ ರಿಮೆಂಬರ್ ಇಸ್ ನೇಮ್, ಬಟ್ ಕಾನ್ಫಿಡೆನ್ಶಿಯಾಲಿಟಿ ಇಂದ ಹೇಳೋದಿಲ್ಲ, ಪೇಷಂಟ್ಸ್ ಕಾನ್ಫಿಡೆನ್ಶಿಯಾಲಿಟಿ ಇಂದ. ಸೊ ಅವರಿಗೂ ಕೂಡ ಮದ್ಯಪಾನದ ಚಟದ ಕಾಯಿಲೆ, ಅಂದ್ರೆ ಅವರು ಈಗ ಇತ್ತೀಚೆಗೆ ಈ ವಯಸ್ಸಿನಲ್ಲಿ ಕಲ್ತ್ರು ಅಥವಾ ಈ ವಯಸ್ಸಿನಲ್ಲಿ ಅದು ವ್ಯಸನಕ್ಕೆ ತಿರುಗ್ತು ಅನ್ನೋದಕ್ಕಿಂತ ಅವ್ರು ಸ್ಟಾರ್ಟಿಂಗ್ ಇಂದಾನು ತಗೊಳ್ತಿದ್ರು. ಸುಮಾರು ಇಫ್ ಐ ಕರೆಕ್ಟ್ಲಿ ರಿಮೆಂಬರ್ 25-30 ವರ್ಷದಿಂದನೂ ತಗೊಳ್ತಾ ಬರ್ತಾ ಇದ್ದಾರೆ. ಸೊ ಬಟ್ ಅವ್ರು ಈಗ ನಾನ್ ನೋಡಿದಾಗ ಅವ್ರ ಟ್ರೀಟ್ಮೆಂಟ್ಗೆ ಬಂದಾಗ ಅವ್ರ ವಯಸ್ಸು ಸುಮಾರು 65-68 ವರ್ಷ ಆಗಿತ್ತು. ಸೊ ಪ್ರತಿ ಸರಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಿದ್ದು ಅವ್ರ ಹೆಂಡತಿ. ಸೊ ಅವ್ರೇನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಸುಮಾರು ಅವ್ರು ಕುಡಿಯಕ್ ಶುರು ಮಾಡಿದಾಗಿಂದಾನು ಕೆಲ್ಸಕ್ಕೇನೋ ಸರಿಯಾಗಿ ಹೋಗ್ತಾ ಇರ್ಲಿಲ್ಲ. ಅಂಡ್ ಅವ್ರ ಹೆಂಡತಿ ಹೀಗೆ ಬೇರೆ ಬಾಕಿ ಮನೆಗಳಲ್ಲಿ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಕೆಲ್ಸಕ್ಕೆ ಅವ್ರ ಮನೆ ಕೆಲಸ ಮಾಡ್ಕೊಂಡು ಗಂಡನ ನೋಡ್ಕೊಳ್ತಾ ಇದ್ದಿದ್ದು. ಸೊ ಎವ್ರಿ ಟೈಮ್ ವೆನ್ ಯೂಸ್ ಟು ಕಮ್ ಟು ಫಾಲೋ ಅಪ್ ಗೆ ಬರ್ತಿದ್ರು OPDಗೆ. ಸುಮಾರು ಟೈಮು OPDಲಿ ಮೆಡಿಕೇಶನ್ಸ್ ತಗೊಂಡು
ಒಂದು 2-3 ತಿಂಗಳು ಬಿಡೋದು, ಮತ್ತೆ ಕುಡಿಯೋಕ್ ಶುರು ಮಾಡೋದು, ಮತ್ತೆ ಬರೋದು, ಮತ್ತೆ ಮೆಡಿಸಿನ್ಸ್ ತಗೊಳ್ಳೋದು, ಮತ್ತೆ ಕುಡಿಯೋಕ್ ಶುರು ಮಾಡೋದು. ಹೀಗೆ ಆಗ್ತಾನೆ ಇತ್ತು. ಬಟ್ ಒನ್ ಫೈನ್ ಡೇ ಅವ್ರು ಎಮರ್ಜೆನ್ಸಿಗೆ ಬಂದ್ರು. ಈ ಸರಿ ಅವ್ರ ಮಗ ಕರ್ಕೊಂಡು ಬಂದ್ರು. ಸೊ ನಮಗೆ ವಿ ಹ್ಯಾಡ್ ನಾಟ್ ಸೀನ್ ಹಿಮ್ ಅರ್ಲಿಯರ್ ಅನ್ನೋದ್ರಿಂದ ಪ್ರತಿ ಸಾರಿ ಹೆಂಡತಿ ಜೊತೆ ಬರ್ತಿದ್ರಿಂದ ವಿ ಆಲ್ವೇಸ್ ಥಾಟ್ ಇವ್ರ ಗಂಡ ಹೆಂಡತಿ ಇಬ್ಬರೇ ಇರೋದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇನ್ಫ್ಯಾಕ್ಟ್ ಅವ್ರು ಮತ್ ಕುಡ್ದು ಬರ್ತಿದ್ರಿಂದ ಸುಮಾರು ಸರಿ ಅಡ್ಮಿಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರ್ತಾ ಇತ್ತು. ಬಟ್ ಅವ್ರು ಅಫೋರ್ಡಬಲ್ ಇರ್ತಾ ಇರ್ಲಿಲ್ಲ. ಬೆಡ್ ಚಾರ್ಜಸ್ ಅಡ್ಮಿಟ್ ಮಾಡಿದ್ರೆ ಅವ್ರು ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ದವರು ಕೆಲ್ಸಾನ ಬಿಟ್ಟು ಅವ್ರ ಯಜಮಾನ್ರ ಜೊತೆ ವಾರ್ಡಲ್ಲೆಲ್ಲ ಇರ್ಬೇಕಿತ್ತು, ಅಲ್ಲೆಲ್ಲ ನೋಡ್ಕೋಬೇಕಿತ್ತು. ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಟ್ರೆ ಮತ್ತೆ ಆದಾಯ ಬರ್ತಾ ಇರ್ಲಿಲ್ಲ. ಇಷ್ಟೊಂದೆಲ್ಲ ತೊಂದರೆಗಳಿತ್ತು. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು OPDಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಹಂಗೆ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇದ್ರು. ಅವ್ರು ಅಲ್ಲೇ ನಿಯರ್ ಬೈ ಇದ್ದಿದ್ರಿಂದ. ಸೊ ದಿಸ್ ಟೈಮ್ ಇಟ್ ವಾಸ್ ದ ಸನ್ ಪೇಷಂಟ್ ಜೊತೆ ಬಂದಿದ್ದು. ಸೊ ನಾವು ಫುಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗ ತಿಳ್ಕೊಂಡಿದ್ದಾಗ ಫಸ್ಟ್ ಆಫ್ ಆಲ್ ಈ ಟೈಮ್ ಸನ್ ಬಂದಿದ್ದಕ್ಕೆ ಅಲ್ಲೊಂದು ದೃಢವಾದ ಕಾರಣ ಇದೆ. ಯಾಕಂದ್ರೆ ಈ ಸರಿ ಬಿದ್ದಿದ್ದಾರೆ ಅವರು. ಹೇಗ್ ಬಿದ್ದಿದ್ದಾರೆ ಅಂದ್ರೆ ಅಂಡರ್ ಇಂಟಾಕ್ಸಿಕೇಶನ್, ಅಂದ್ರೆ ಅವಾಗ್ ತಾನೇ ಆಲ್ಕೋಹಾಲ್ ತಗೊಂಡಿದ್ದಾರೆ. ಈ ವ್ಯಕ್ತಿ ಹೆಂಗೆ ಅಂದ್ರೆ ಡೈಲಿ ತಗೊಳ್ತಾ ಇರ್ತಾರೆ, ಮತ್ತೆ ಬಿಡ್ತಾರೆ. ಮತ್ತೆ ನಾವ್ ಹತ್ರ ಫಾಲೋ ಅಪ್ ಬರ್ತಾರೆ, ಚಿಕಿತ್ಸೆ ತಗೊಳ್ತಾರೆ, ಮತ್ತೆ ಒಂದಷ್ಟು ಕಾಲ ಬಿಡ್ತಾರೆ, ಬಟ್ ಮತ್ತೆ ತಗೊಳ್ತಾನೆ ಇರ್ತಾರೆ. ಸೊ ಈ ಅಂತ ಒಂದು ಫಾಲೋ ಅಪ್ಸ್ ಅಲ್ಲಿ ಇದು ಒಂದು. ಬಟ್ ಹಿಂದಿನ ದಿನ ಈ ತುಂಬಾ ಎಕ್ಸೆಸಿವ್ ಆಗಿ ಯೂಸ್ ಮಾಡಿ ದಾರಿಯಲ್ಲೇ ಬಿದ್ದು ತಲೆಗೆಲ್ಲ ಏಟ್ ಮಾಡ್ಕೊಂಡು ಫ್ರಾಕ್ಚರ್ಸ್ ಎಲ್ಲ ಆಗಿ ಫಸ್ಟ್ ಜನರಲ್ ಪ್ರಾಕ್ಟೀಷನರ್ ಹತ್ರ ಎಲ್ಲ ಹೋಗಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಸರ್ಜರಿ ಎಲ್ಲ ಶೆಡ್ಯೂಲ್ ಮಾಡ್ಕೊಂಡು ಈಗ ಆಲ್ಕೋಹಾಲ್ದು ಟ್ರೀಟ್ಮೆಂಟ್ ಈ ಸರಿ ಹೆಂಗಾದ್ರೂ ಮಾಡ್ಲೇಬೇಕು ಅಂತ ಮಗ ಬೇಸತ್ತು ಇಷ್ಟೊಂದೆಲ್ಲ ಆಗಿ ಅವಾಗ ಬಂದಿದ್ದು. ಸೊ ನಾವು ಅವ್ರನ್ನ ಕೇಳಿದ್ವಿ, ಇಷ್ಟ ದಿನ ಯಾಕೆ ಬಂದಿಲ್ಲ, ಇಷ್ಟ ದಿನ ನಿಮ್ಮ ತಾಯಿನೇ ಇಷ್ಟೆಲ್ಲ ಓಡಾಡ್ತಾ ಇದಾರೆ, ಅವರೇ ಅವ್ರನ್ನ ಜೊತೆ ಕರ್ಕೊಂಬಂದಿ. ಆಬ್ವಿಯಸ್ಲಿ ಅವರಿಗೂ ಸಹ ವಯಸ್ಸಾಗುತ್ತೆ. ಇವರ ಒಂದು 65 ಅಂದ್ರೆ ಅವ್ರ ಹೆಂಡತಿ ಕೂಡ ಒಂದು 55-58 ವಯಸ್ಸಿನವ್ರು ಇರ್ತೀವಿ. ಸೊ ಅವರೆಲ್ಲ ಇಷ್ಟು ಒತ್ತಾಡ್ತಿದ್ರು, ನೀವ್ ಯಾಕೆ ಬರ್ತಿಲ್ಲ ಅಂದ್ರೆ ಎವ್ರಿ ಟೈಮ್ ನಮಗೆ OPDಗೆ ಬಂದು ಫಾಲೋ ಅಪ್ ಮಾಡ್ಸ್ಕೊಂಡು ಹೋದಾಗ ಅವ್ರು ಬರೀ ಅವ್ರಿಗೆ ಬರ್ತಾ ಇದ್ದ ಟ್ರೀಟ್ಮೆಂಟ್ಗೆ ಮತ್ತೆ ಅದೊಂದು ಕುಡಿತಾ ಬಿಡಿಸ್ಬೇಕು ಅಂತ ಹೆಂಡತಿ ಮಾತ್ರ ಪ್ರಯತ್ನ ಪಡ್ತಿರೋದು, ಇವ್ರು ಮಾತ್ರೆ ತಗೊಳ್ತಿರೋದು ಮಾತ್ರ ಕಾಣಿಸ್ತಾ ಇತ್ತು. ಬಟ್ ಪ್ರತಿ ಸರಿ ಇದಾದಾಗ ಇಟ್ ಯೂಸ್ ಟು ಅಫೆಕ್ಟ್ ದ ಹೋಲ್ ಫ್ಯಾಮಿಲಿ. ಪ್ರತಿ ಸರಿ ಅವ್ರು ಆಸ್ಪತ್ರೆ ಕರ್ಕೊಂಡ್ ಬರೋಕ್ಕಿಂತ ಮುಂಚೆ ಇಟ್ ವಾಸ್ ದ ಸನ್ ಹೂ ಇಸ್ ಟು ರಿಸೀವ್ ಕಾಲ್ಸ್, ಅಂದ್ರೆ ನೇಬರ್ಹುಡ್ ಇಂದ, ನಿಮ್ಮಪ್ಪ ಇವತ್ತು ಇಲ್ಲಿ ಬಿದ್ದಿದ್ದಾರೆ, ನಿಮ್ಮಪ್ಪ ಇವತ್ತು ಅಲ್ಲಿ ಬಿದ್ದಿದ್ದಾರೆ, ನಿಮ್ಮಪ್ಪಂಗೆ ಇವತ್ತು ನಾನ್ ಕರ್ಕೊಂಡ್ ಬಂದಿದ್ದೀನಿ, ಕರ್ಕೊಂಡ್ ಹೋಗ್ಬಾ, ಇಲ್ಲಿ ಕೂರ್ಸಿಟ್ಕೊಂಡಿದೀನಿ, ಇಲ್ಲಿ ಸ್ವಲ್ಪ ಊಟ ಕೊಟ್ಟಿಸ್ತಿದೀನಿ. ಸೊ ಪ್ರತಿ ಸರಿ ಅವ್ರಿಗೆ ಈ ರೀತಿ ಫ್ರೀಕ್ವೆಂಟ್ ಕಾಲ್ಸ್ ಬಂದು ಅವ್ರು ಆಮೇಲೆ ಅವ್ರ ತಾಯಿಗೆ ಹೇಳಿ ನೀನ್ ಕರ್ಕೊಂಡ್ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ರು ಹೊರತು ಈ ಫೈನಲ್ ಮೊಮೆಂಟ್ ಅಲ್ಲಿ ಈ ತರ ಎಲ್ಲ ಇಂಜುರೀಸ್ ಆಗಿ ಹೆಡ್ ಇಂಜುರಿ ಎಲ್ಲ ಆದಾಗ ಅವ್ರು ಕರ್ಕೊಂಡು ಅವರೇ ಸ್ವತಃ ಅವ್ರ ಮಗನೇ ಸ್ವತಃ ಎಮರ್ಜೆನ್ಸಿ ಕರ್ಕೊಂಡ್ ಬಂದು ಬಾಕಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸು ಆಮೇಲೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಕರ್ಕೊಂಡ್ ಬರ್ಬೇಕಾಯ್ತು. ಸೊ ಈ ತರ ವೆನ್ ವಿ ಸಿ ಅಡಿಕ್ಷನ್, ಎಸ್ಪೆಷಲಿ ಆಲ್ಕೋಹಾಲ್ ಅಡಿಕ್ಷನ್ ಅನ್ನೋದು ವಯೋವೃದ್ಧರಲ್ಲಿ ಕಂಡು ಬಂದಾಗ ಬಹಳಷ್ಟು ಸುತ್ತಮುತ್ತಲಿನ ಇರುವಂತ ಅವ್ರ ದೈಹಿಕ ಸಮಸ್ಯೆಗಳಲ್ಲದೆ ಅದ್ರ ಜೊತೆಗೆ ಈ ತರ ಸುತ್ತಮುತ್ತ ಸಹ ಬಹಳಷ್ಟು ಪರಿಣಾಮ ಬೀಳುತ್ತೆ. ಈ ಇಷ್ಟೊಂದು ವರ್ಷಗಳು ಅವರು ಡ್ರಿಂಕ್ಸ್ ನಲ್ಲೇ ಎಷ್ಟು ಅವರನ್ನ ಅವರು ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಹೆಂಡತಿ ಜೊತೆಗಿರೋ ಸಂಬಂಧ ಆಗಿರ್ಬೋದು, ಅಥವಾ ಅವ್ರ ಮಗ ಅಥವಾ ಮಗನಿಗಾಗಿರೋ ಮೊಮ್ಮಕ್ಳ ಜೊತೆ ಇರೋ ಸಂಬಂಧ ಇರ್ಬೋದು, ಅದೆಲ್ಲ ಅಫೆಕ್ಟ್ ಆಗ್ತಾ ಬರ್ತಾ ಇದೆ. ಸೊ ಇದೊಂದು ಬಿದ್ದು ಹೋಗಿವಿಕೆ ಅಂತ ಹೇಳಿದಾಗ ನಂಗೆ ಪೇಷಂಟ್ ಬಗ್ಗೆ ನೆನಪಾಯ್ತು. ಸೊ ಅದ್ ಹೇಳೋಣ ಅನ್ಕೊಂಡೆ. ಎಲುಬು ಮುರಿತ ಇದೆಲ್ಲ ಆಗ್ಬೋದು, ನಿದ್ದೆಯ ವ್ಯತ್ಯಯ ಆಗೋದು, ಹಸಿವು ಕಡಿಮೆ ಆಗೋದು, ಇದೆಲ್ಲ ಇನ್ ಜನರಲ್ ಫಿಸಿಯಾಲಜಿಕಲಿ ಕೂಡ ನಾರ್ಮಲಿ ಕೂಡ ವಯೋವೃದ್ಧರಲ್ಲಿ ಕಂಡು ಬರ್ತಾ ಬರುತ್ತೆ. ಅದ್ರ ಜೊತೆಗೆ ವ್ಯಸನದ ತೊಂದರೆ ಇದ್ರೆ ಅದು ಇನ್ನಷ್ಟು ತೀವ್ರತೆಯಲ್ಲಿ ಕಾಣಿಸುತ್ತೆ. ಅಂಡ್ ಔಷಧಗಳ ಪರಸ್ಪರ ಕ್ರಿಯೆಗಳು ಹೇಗಿರುತ್ತೆ ಅಂದ್ರೆ ಆಲ್ರೆಡಿ ಬೇರೆ ಫಿಸಿಕಲ್ ಇಲ್ನೆಸಸ್ಗೆ ಅವ್ರ ಮಾತ್ರೆಗಳು ತಗೊಳ್ತಾ ಇರ್ತಾರೆ. ಆ ಮಾತ್ರೆಗಳ ಜೊತೆ ಇನ್ನೊಂದ್ ಸೆಟ್ ಆಫ್ ಮಾತ್ರೆಗಳು ಇಂಟ್ರಾಕ್ಟ್ ಆಗ್ಬಾರ್ದು ಅನ್ನೋ ಕೇರ್ಫುಲ್ ಕನ್ಸಿಡರೇಷನ್ ಇಂದ ನಿಮ್ಮ ಜನರಲ್ ಪ್ರಾಕ್ಟೀಷನರ್ ಆಗ್ಲಿ, ಫಿಸಿಷಿಯನ್ಸ್ ಆಗ್ಲಿ, ಅವರು ಚೆಕ್ ಮಾಡಿ ಎಲ್ಲ ಡೋಸ್ ಆಲ್ಟರ್ ಮಾಡಿ ಎಲ್ಲ ಬಹಳಷ್ಟು ಟೈಟ್ರೇಷನ್ ಮಾಡಿ ಕೊಡ್ತಾ ಇರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಮಾತ್ರೆ ಆಡ್ ಮಾಡ್ಬೇಕಂದ್ರೆ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗಿರೋ ಈ ಸಮಯದಲ್ಲಿ ಇನ್ನೊಂದು ಸಬ್ಸ್ಟೆನ್ಸ್, ಬೇಡದಿರುವಂತಹ ಮಾದಕ ವಸ್ತು ನೀವು ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಅಗೇನ್ ವೆರಿ ಡೇಂಜರಸ್. ಮತ್ತೆ ಡೆಫಿನೆಟ್ಲಿ ಅದು ಬಾಕಿ ನೀವು ಚಿಕಿತ್ಸೆಗೆ ಅಂತ ತಗೊಳ್ತಾ ಇರುವಂತ ಔಷಧಿಗಳ ಜೊತೆಗೆ ಇಂಟ್ರಾಕ್ಟ್ ಆಗಿ ಅದ್ರ ಪರಿಣಾಮ ಅದು ಕೆಲಸ ಮಾಡುವಂತ ಶಕ್ತಿನ ಕಡಿಮೆ ಮಾಡೋದು, ಅಥವಾ ಅದರಿಂದ ಬೇರೆ ಅಡ್ವರ್ಸ್ ರಿಯಾಕ್ಷನ್ಸ್ ಆಗೋದು, ಈ ತರದೆಲ್ಲ ಸಮಸ್ಯೆಗಳು ಬರ್ಬೋದು. ಸೊ ಆಬ್ವಿಯಸ್ಲಿ ದೈಹಿಕವಾಗಿ ಎಷ್ಟೊಂದು ಪರಿಣಾಮಗಳು ಬೀಳ್ತದೆ ಅಂದ್ರೆ ಮಾನಸಿಕ ಪರಿಣಾಮಗಳು, ನಾ ಹೇಳ್ದಂಗೆ ಖಿನ್ನತೆಯ ಲಕ್ಷಣಗಳಿರ್ಬೋದು ಅಥವಾ ಆತಂಕ ಇರ್ಬೋದು. ಇದು ವ್ಯಕ್ತಿ ವ್ಯಸನಿಯಾಗಿ ಇದ್ದಾಗ ಅಥವಾ ಚಟದ ಕಾಯಿಲೆ ಇನ್ನು ನಡೀತಿದ್ದಾಗಾದ್ರೂ ಇರ್ಬೋದು, ಅಥವಾ ಬಿಡೋ ಸಮಯದಲ್ಲಿ ಯಾವಾಗ ಅವ್ರನ್ನ ಮತ್ತೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಕೌನ್ಸಿಲಿಂಗ್ ಮಾಡ್ಕೊಳ್ತಾ ಇರ್ತಾರೆ,
ಅವಾಗೂ ಸಹ ನಾವು ಸುಮಾರು ಪೇಷಂಟ್ಸ್ ಅಲ್ಲಿ ನೋಡಿದೀವಿ. ಇದರಿಂದ ದೂರ ಬರ್ತಾ ಅದ್ರ ಬಗ್ಗೆ ನಾವು ಕಾರಣಗಳನ್ನ ಎಲ್ಲ ಚರ್ಚೆ ಮಾಡಕ್ ಶುರುವಾದಾಗ ಸುಮಾರು ಸರಿ ಇದ್ರ ಬಗ್ಗೆ ಹೇಳ್ಕೊಂಡಿರುವಂತದ್ದು ಉಂಟು. ಅಂಡ್ ಮತ್ತೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅದು ಆಕ್ಚುಲಿ ಗೊಂದಲ, ಆತಂಕ ಆ ಪರಿಣಾಮಗಳು ಕೂಡ ಬರುತ್ತೆ. ಆತ್ಮಹತ್ಯೆಯ ಚಿಂತನೆ ಹಾಗೂ ಪ್ರಯತ್ನದ ಅಪಾಯ. ಅಂದ್ರೆ ನೀವು ಸುಮಾರು ಸರಿ ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಟಿವಿ ನ್ಯೂಸ್ಗಳಲ್ಲೆಲ್ಲ ನೋಡಿರಬಹುದು. ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ನೀವು ನೋಡಿದಾಗ ಎಸ್ಪೆಷಲಿ ಈ ತರ ಚಟದ ಕಾಯಿಲೆ ಇರೋರು ಅವ್ರೇನಾದ್ರೂ ಈ ರೀತಿ ಆತ್ಮಹತ್ಯೆ ಪ್ರಯತ್ನ ಅಂತೂ ಒಂದು ಅಪಾಯಕಾರಿ ಕೆಲಸನ ಮಾಡಿದ್ದಾರೆ ಅಂದ್ರೆ ಸುಮಾರಷ್ಟು ಟೈಮಲ್ಲಿ ಎಸ್ಪೆಷಲಿ ನಾವು ಈ ತರ ಸರ್ವೈವರ್ಸ್ನ ಇಂಟರ್ವ್ಯೂ ಮಾಡಿ ನೋಡಿದಾಗ ಅಟೆಂಪ್ಟ್ ಮಾಡಿ ಫಾರ್ಚುನೇಟ್ಲಿ ಬದುಕುಳ್ದು ಆಮೇಲೆ ನಮ್ಮ ಹತ್ರ ರೆಫರ್ ಮಾಡಿ ಕಳಿಸಿದಾಗ ಕೌನ್ಸಿಲಿಂಗ್ ಫಾರ್ ಫರ್ದರ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಅವ್ರ ಹತ್ರ ಮಾತಾಡಿ ನೋಡಿದಾಗ ಈ ತರ ಅಡಿಕ್ಷನ್ ಇರೋ ವ್ಯಕ್ತಿಗಳು ಅವ್ರು ಹೇಳೋದೇ ನಮಗಿದು. ನಾನು ಫಸ್ಟ್ ಆಫ್ ಆಲ್ ತುಂಬಾ ಅವರು ಆತ್ಮಹತ್ಯೆ ಪ್ರಯತ್ನ ಪಡೋಕ್ಕೆ ಬಹಳಷ್ಟು ಕಾರಣಗಳಿದ್ರೆ ಅಂಡ್ ಆತ್ಮಹತ್ಯೆ ಪ್ರಯತ್ನನ ಇನ್ನಷ್ಟು ತುಂಬಾ ರಿಸ್ಕಿಯಾಗಿ ಮಾಡೋದಕ್ಕೆ ಅವ್ರು ತಗೊಳ್ತಾ ಇರುವಂತ ಮಾದಕ ವಸ್ತು ಕೂಡ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರುತ್ತೆ ಅಲ್ಲಿ. ಸುಮಾರಷ್ಟು ಟೈಮಲ್ಲಿ ಹೇಳ್ತಾರೆ ನನಗೆ ಹೋಗಿ ಇನ್ನೇನ್ ಹ್ಯಾಂಗ್ ಮಾಡ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ಒಂದ್ ಕ್ವಾರ್ಟರ್ ಡ್ರಿಂಕ್ಸ್ ಮಾಡ್ಬಿಟ್ಟೆ ಹೋಗಂಗ್ ಮಾಡಿದ್ದು. ಇನ್ನೇನ್ ನಾನು ಪಾಯ್ಸನ್ ಬಾಟ್ಲು ತಗೊಂಡ್ ಬಂದ್ ಇಟ್ಕೊಂಡಿದ್ದೆ. ಬಟ್ ಅದ್ ಕುಡಿಯೋಕ್ಕೂ ಮುಂಚೆ ನಂಗೆ ಇದು ಬೇರೆ ಏನೇನೋ ನೆನಪಾಯ್ತು, ಬೇರೆ ಏನೋ ಭಯ ಆಯ್ತು, ಅಷ್ಟ್ ಧೈರ್ಯ ಬಂದಿಲ್ಲ. ಅದಕ್ಕೆ ಅವಾಗ್ಲೂ ಒಂದು 90 ಹೊಡೆದೆ. ಅದಾದ್ಮೇಲೆ ನಾನು ಇದು ಕುಡಿಯೋದಕ್ಕೆ ಸಾಧ್ಯ ಆಯ್ತು. ಈ ತರದ್ದು ಸುಮಾರು ಟೈಮ್ ಅಂಡರ್ ಇಂಟಾಕ್ಸಿಕೇಶನ್ ಅಂದ್ರೆ ಈ ತರ ಕುಡ್ದಾಗ ಈ ತರ ಏನಾದ್ರೂ ಪ್ರಯತ್ನ ಆತ್ಮಹತ್ಯೆ ಪ್ರಯತ್ನ ಪಟ್ಟಾಗ ಈ ರೀತಿ ಏನಾದ್ರೂ ವಸ್ತುಗಳನ್ನ ತಗೊಂಡೇ ಇರೋದನ್ನ ನೋಡಿದೀವಿ ನಾವು. ಅಂಡ್ ನಿರುದ್ಯೋಗ, ಆಸಕ್ತಿ ಕೊರತೆ ಇದು ಕಾಸ್ ತರ ಆದ್ರೂ ಆಗಿರ್ಬೋದು. ಎಫೆಕ್ಟ್ ಅಂದ್ರೆ ವ್ಯಸನಕ್ಕೆ ಗುರಿ ಆಗಿರೋರು ಹೋಗ್ತಾ ಹೋಗ್ತಾ ಕೆಲ್ಸದ ಮೇಲೆಲ್ಲ ಇಂಟ್ರೆಸ್ಟ್ ಬರೋದಿಲ್ಲ, ಯಾವುದೇ ಆಸಕ್ತಿ ಇಲ್ದಿರೋದ್ರಿಂದ ನಿರುದ್ಯೋಗಕ್ಕೆ ಒಳಗಾಗೋದು. ಅಂಡ್ ಜ್ಞಾನಶಕ್ತಿಯ ಕುಂದು ನಾವು ಕಾಗ್ನಿಟಿವ್ ಡೆಫಿಸಿಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಕೆಲ್ಸದ ಮೇಲೆ ಅಟೆನ್ಷನ್ ಅಂದ್ರೆ ಏಕಾಗ್ರತೆ ಕೊಡಕ್ ಆಗ್ದಿರೋದು, ಅಲ್ಲಿದ್ ಕೆಲ್ಸ ಅಲ್ಲಲ್ಲೇ ಬಿಟ್ಬಿಡೋದು, ಅರ್ಧ ಬಿಡೋದು, ಅದರಿಂದ ಅವ್ರ ವರ್ಕ್ ಪ್ಲೇಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಮನೇಲಿರೋರಿಗೂ ಕೂಡ ಮನೇಲಿರೋ ಕೆಲ್ಸಗಳನ್ನ ಒಂದ್ ಕಡೆ ಇಟ್ಟಿರೋ ವಸ್ತು ಇನ್ನೊಂದ್ ಕಡೆ ಮರೆಯೋದು, ಅದರಿಂದ ಮನೆಯವ್ರ ಹತ್ರ ಬೈಸ್ಕೊಡೋದು. ಅಂಡ್ ಈ ರೀತಿ ಸುಮಾರು ಕಾಗ್ನಿಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅದು ಕೂಡ ಕಾಣಿಸುತ್ತೆ ವರ್ಷಾನುಗಟ್ಲೆಯಿಂದ ಈ ರೀತಿ ಎಲ್ಲ ಕಾಯಿಲೆ ಇದ್ದಾಗ. ಸೊ ಹೇಗೆ ಮೌಲ್ಯಮಾಪನೆ ಅಂದ್ರೆ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಒನ್ಸ್ ವಿ ನೋ ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗಕ್ಕೂ ಕೂಡ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಂದ್ರೆ ವಯೋವೃದ್ಧರಲ್ಲಿ ಬಂದಾಗ ನೀವೆಲ್ಲರೂ ಗಮನಿಸಿರ್ಬೇಕು ಕೂಡ. ಅಂಡ್ ಇಟ್ ಕಮ್ಸ್ ಫ್ರಮ್ ಬೋತ್ ದ ಸೈಡ್ಸ್ ಅಂತ ಅನ್ಸುತ್ತೆ. ನಮ್ಮ ಕಡೆಯಿಂದನೂ, ಡಾಕ್ಟರ್ಸ್ ಕಡೆಯಿಂದನೂ, ಪೇಷಂಟ್ಸ್ ಕಡೆಯಿಂದನೂ. ಫಸ್ಟ್ ಆಫ್ ಆಲ್ ಪೇಷಂಟ್ಸ್ ರಿಪೋರ್ಟ್ ಮಾಡೋದು ಅಲ್ಲದೆ ನಾವು ಅಸೆಸ್ ಮಾಡೋದು ಸುಮಾರಷ್ಟು ಸಮಯಗಳಲ್ಲಿ ನಾವು ಹಿಂದುಳಿತೀವಿ ಅಂತ ಹೇಳ್ಬೋದು. ಬಿಕಾಸ್ ಯೂಶಲಿ ವಯಸ್ಸಾಗಿರೋರು ಈ ರೀತಿ ಟ್ರೀಟ್ಮೆಂಟ್ಗೆ ಅಂತೆಲ್ಲ ಹಾಸ್ಪಿಟಲ್ಗೆ ಬಂದಾಗ ಯೂಶಲಿ ಶುಗರ್ ಮಾತ್ರ ಕರೆಕ್ಟ್ ಆಗಿ ತಗೊಳ್ತಿದ್ದೀರಾ, ಬಿ ಪಿ ಮಾತ್ರ ಕರೆಕ್ಟ್ ಆಗಿ ತಗೊಳ್ತಾ ಇದ್ದೀರಾ, ನಿದ್ದೆ ಬರ್ತಾ ಇಲ್ವಾ, ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ತಾ ಇದ್ದೀರಾ ಅಥವಾ ಆಕ್ಟಿವ್ ಆಗಿ, ಪೇನ್ ಬರ್ತಾ ಇದೆಯಾ, ಊಟ ಸೇರ್ತಾ ಇಲ್ವಾ, ಈ ತರದ್ದು ಸುಮಾರು ಫಿಸಿಕಲ್ ಸಿಂಪ್ಟಮ್ಸ್ ನ ಯೂಶಲಿ ಕೇಳ್ತೀವಿ ಹೊರತು ಯೂಶಲಿ ನೀವೇನಾದ್ರೂ ಬೇರೆ ಅಭ್ಯಾಸಗಳಿದೆಯಾ, ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ, ಡ್ರಿಂಕ್ಸ್ ಅವಾಗ ಮಾಡ್ತಿದ್ರಲ್ಲ ಇವಾಗ ಮತ್ತೇನಾದ್ರೂ ಶುರು ಮಾಡಿದ್ರಾ, ಮತ್ತೆ ತಗೋಬೇಕು ಅನ್ನಿಸ್ತಾ ಇದೆಯಾ, ಇವಾಗ ಏನಾದ್ರೂ ಬೀಡಿ, ಸಿಗರೇಟ್, ಈ ತರದ ಪ್ರಶ್ನೆಗಳು ಯೂಶಲಿ ಫಸ್ಟ್ ಆಫ್ ಆಲ್ ಪೇಷಂಟ್ಸ್ ಗಳು ಹೇಳ್ಕೊಳ್ಳೋದು ಕೂಡ ಕಡಿಮೆ ವಯಸ್ಸಾಗ್ತಾ ಆಗ್ತಾ. ಅಂಡ್ ನಾವು ಕೇಳೋದು ಕೂಡ ಕಡಿಮೆ. ಬಿಕಾಸ್ ನಮ್ ಫೋಕಸ್ ಎಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಫಿಸಿಕಲ್ ಇಲ್ನೆಸಸ್ ಮೇಲೆ ಇರುತ್ತೆ. ಅಂಡ್ ಅವ್ರ ಸಿಂಪ್ಟಮ್ಸ್ ಹೇಳಿದಾಗೂ ಕೂಡ ವಿ ಯೂಶಲಿ ಲುಕ್ ಅಟ್ ಫಿಸಿಕಲ್ ಕಾಸಸ್. ಸೊ ಇವ್ರು ಇದು ಹೇಳ್ತಾ ಇದಾರೆ ಅಂದ್ರೆ ಬೇರೆ ಏನಾದ್ರೂ ಇರ್ಬೋದು, ಇನ್ವೆಸ್ಟಿಗೇಷನ್ಸ್ ಬರೆಯೋಣ, ಬೇರೆ ಏನಾದ್ರೂ ಕಾರಣಗಳು ಹುಡ್ಕೋಣ ಅಂತ. ಸೊ ಐ ಥಿಂಕ್ ಒನ್ ಮೂಮೆಂಟ್ ಪೇಷಂಟ್ ಆಗ್ಲಿ ಅಥವಾ ನೀವು ಪೇಷಂಟ್ ಆಗ್ಲಿ ಅಥವಾ ಡಾಕ್ಟರ್ ಕಡೆಯಿಂದನೇ ಆಗ್ಲಿ ಒನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ವಿತ್ ರಿಗಾರ್ಡ್ ಟು ಸಬ್ಸ್ಟೆನ್ಸ್ ಯೂಸ್, ಏನಾದ್ರೂ ಈ ತರ ವಸ್ತುಗಳು ಟ್ರೈ ಮಾಡ್ತಿದ್ರೆ ಅಂತ ಒನ್ ಕ್ವೆಶ್ಚನ್ ಇಫ್ ವಿ ಟ್ರೈ ಟು ಆಸ್ಕ್, ಅಲ್ಲಿ ಬಹಳಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇದು ನಾನು ಹೇಳ್ತಾ ಇರೋದು ಡೀಟೇಲ್ಡ್ ಹಿಸ್ಟ್ರಿ ಬಗ್ಗೆ ಬಂದಾಗ. ವ್ಯಸನದ ಪ್ರಕಾರ ನಾನು ಆಗ್ಲೇ ಹೇಳ್ತಿದ್ದ ತರ ಈ ವ್ಯಸನ ಅನ್ನೋದು ಸುಮಾರು ಟೈಪ್ಸ್ ಅಲ್ಲಿ ಈಗ ಕಾಣ್ತಿದೆ ಈ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಸುಮಾರು ಕಾರಣಗಳಿರ್ಬೋದು. ಮೊದ್ಲಿಂದ ಕುಡಿತಿರೋರು ಇರ್ಬೋದು, ಇವಾಗ ಸ್ಟಾರ್ಟ್ ಮಾಡಿರೋರು ಇರ್ಬೋದು, ಅಥವಾ ಬಿಟ್ಬಿಟ್ಟು ಕುಡಿತಿರೋರು ಇರ್ಬೋದು. ಸೊ ನಿಮಗೆ ಡೌಟ್ಸ್ ಬರ್ಬೋದು. ಸೊ ಯೂಶಲಿ ನಾನು ನೋಡಿದೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ, ಹೊರಗೆ ಹೋದಾಗ ಯಾವಾಗಾದ್ರೂ ಕುಡಿತಾರೆ ಅಂತ. ಸೊ ಇಸ್ ಇಟ್ ನೆಸೆಸರಿ ಅಂಡ್ ಅಡಿಕ್ಷನ್ ಅಂತೆಲ್ಲ. ಸೊ ಅಡಿಕ್ಷನ್ ಅಥವಾ ಇದು
ಡೆಫಿನೆಟ್ಲಿ ಚಟದ ಕಾಯಿಲೆ ಅಥವಾ ವ್ಯಸನೆ ಅಂತ ಶುರುವಾಗಿದೆ ಅಂತ ಹೇಳೋದಕ್ಕೆ ಹಲವಾರು ಅಂಶಗಳಿದೆ. ಅದನ್ನ ನೋಡ್ಕೊಂಡು ಮಾತ್ರ ನಾವು ಅದನ್ನ ಡಯಾಗ್ನೋಸ್ ಮಾಡ್ಬೋದು ಅಡಿಕ್ಷನ್ ಅಂತ. ಯೂಶಲಿ ನಾವು ಅದನ್ನ ನಮ್ಮ ಟರ್ಮಿನಾಲಜಿಯಲ್ಲಿ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ಕರಿತೀವಿ. ಯೂಶಲಿ ಆ ಥರ ಇದು ವ್ಯಸನದ ಕಾಯಿಲೆನೇ ಅಂತ ಹೇಳೋದಕ್ಕೆ ವ್ಯಕ್ತಿಗಳಲ್ಲಿ ಇವಾಗ ಕೆಲವ್ರು ಕುಡಿತಾರೆ. ಅವ್ರು ಯಾವಾಗಾದ್ರೂ ಒಂದ್ಸರಿ ಕುಡಿತಾರೆ. ಅದಾದ್ಮೇಲೆ ಅವ್ರು ದೇ ವಿಲ್ ಬಿ ಓಕೆ, ರೆಸ್ಪಾನ್ಸಿಬಿಲಿಟೀಸ್ ಮಾಡ್ತಾರೆ. ಅವ್ರ ಮಾಮೂಲಿ ರೂಟೀನ್ ಎಲ್ಲ ಆರಾಮಾಗಿ ಮಾಡ್ತಾರೆ. ನಿದ್ದೆ ಊಟ ಎಲ್ಲ ಮಾಡ್ತಾರೆ. ಸೊ ಅದನ್ನ ನಾವು ಅಡಿಕ್ಷನ್ ಅಂತ ಮತ್ತೆ ಹೇಳೋದಿಲ್ಲ. ಸೊ ಕೆಲವ್ರು ಕುಡಿತಾರೆ. ಅವ್ರು ಹೇಗೆ ಅಂದ್ರೆ ಎವ್ರಿ ಡೇ ಕುಡಿತಾರೆ. ಅವರಿಗೆ ಕಂಟ್ರೋಲ್ ಇರೋದಿಲ್ಲ. ದ ಮೇನ್ ಫ್ಯಾಕ್ಟರ್ ಒಂದು ಜಸ್ಟ್ ಫಾರ್ ಯುವರ್ ಜನರಲ್ ಅಂಡರ್‌ಸ್ಟ್ಯಾಂಡಿಂಗ್ ನೀವು ಹೆಂಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ, ಮೇನ್ ಥಿಂಗ್ ಇಸ್ ಕಂಟ್ರೋಲ್ ಇರೋದಿಲ್ಲ ಅವ್ರಿಗೆ. ಕುಡಿಯೋದು ಸ್ಟಾರ್ಟ್ ಮಾಡೋದಕ್ಕಾಗ್ಲಿ ಅಥವಾ ಕುಡಿಯೋದನ್ನ ನಿಲ್ಸೋದಕ್ಕಾಗ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಅನ್ಕೊಂಡಿರ್ತಾರೆ, ಓಕೆ ಇಷ್ಟು ವರ್ಷ ತುಂಬಾ ನಾನು ಕುಡ್ದ್ಬಿಟ್ಟಿದೀನಿ ಅಥವಾ ಕಳೆದ 2-3 ತಿಂಗಳಿಂದ ಜಾಸ್ತಿ ಕುಡ್ದ್ಬಿಟ್ಟಿದೀನಿ. ನಾನು ನಿಲ್ಸಿರೋನು. ನಾಳೆಯಿಂದ ನಾನು ಕುಡಿಯಲ್ಲ. ಬಟ್ ಅದಾಗೋದಿಲ್ಲ. ಬಿಕಾಸ್ ಅವ್ರಲ್ಲಿ ಲಾಸ್ ಆಫ್ ಕಂಟ್ರೋಲ್ ಇರುತ್ತೆ. ಅವ್ರಿಗೆ ನಿಯಂತ್ರಣ ಮಾಡುವಂತ ಎಬಿಲಿಟಿ ಕಡಿಮೆ ಇರುತ್ತೆ. ಯಾಕಂದ್ರೆ ಅದು ಕಾಯಿಲೆ ಆಲ್ರೆಡಿ ಪರಿವರ್ತನೆ ಆಗಿದ್ದಾಗ. ಸೊ ಈ ತರ ಡಿಸೈಡ್ ಮಾಡ್ತಾರೆ. ಬಟ್ ಸ್ಟಿಲ್ ನೆಕ್ಸ್ಟ್ ದಿನ ಹೋದಾಗ ಅವ್ರು ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಓಕೆ ಹೋಗ್ಲಿ ನೆಕ್ಸ್ಟ್ ದಿನ ಹೋದ್ರು ಅಂತ ಒಂದ್ ವೇಳೆ ನಾವು ತಿಳ್ಕೊಂಡ್ರುನು, ಅದು ಹೋದಾಗ ಆಯ್ತು ನಾನು ಆಲ್ರೆಡಿ ಕುಡಿಬಾರ್ದಿತ್ತು ಬಟ್ ಬಂದ್ಬಿಟ್ಟಿದೀನಿ. ಸೊ ಪ್ರಾಬ್ಲಿ ಒಂದ್ 90 ml ಅಷ್ಟೇ ಕುಡಿಬೇಕು ಅಥವಾ ಅಬ್ಬಬ್ಬಾ ಅಂದ್ರೆ 1 ಕ್ವಾರ್ಟರ್ ಕುಡಿಬೇಕು. ಅದಾದ್ಮೇಲೆ ಜಾಸ್ತಿ ಕುಡಿಯೋಂಗಿಲ್ಲ ಅಂತ ಹೇಳ್ತಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಆ ಕ್ವಾಂಟಿಟಿ ಕೂಡ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ 90ನೋ ಅಂತ ಕುಡಿಯಕ್ ಹೋದವರು ಇಟ್ ಗೋಸ್ ಟು 3-4 ಕ್ವಾರ್ಟರ್ಸ್ ಆ ತರ ಎಲ್ಲ. ಸೊ ಇದೆಲ್ಲ ಚಟದ ಕಾಯಿಲೆ ಅಥವಾ ವ್ಯಸನದ ಕಾಯಿಲೆ ಇಲ್ಲದೇ ಇರೋರಲ್ಲಿ ಈ ತರ ಲಾಸ್ ಆಫ್ ಕಂಟ್ರೋಲ್ ಇರಲ್ಲ. ದೇ ವಿಲ್ ಬಿ ಏಬಲ್ ಟು ಕಂಟ್ರೋಲ್. ಹೋಗ್ತಾರೆ ಅದೇನೋ ಒಂದಿಷ್ಟು ಡಿಸೈಡ್ ಮಾಡ್ತಾರೆ. ಬಟ್ ಸುಮಾರಷ್ಟು ದಿನಗಳ ಕಾಲ ಅವ್ರೇನ್ ಕಂಟಿನ್ಯೂಸ್ ಆಗಿ ಕುಡಿಯೋದಿಲ್ಲ. ಅಷ್ಟೊಂದು ಅವರಿಗೆ ಏನು ಅಷ್ಟೊಂದು ಆಸೆ ಬರೋದಿಲ್ಲ ಡ್ರಿಂಕ್ಸ್ ಮಾಡ್ಲೇಬೇಕು ಅಂತ. ಅಂಡ್ ಡ್ರಿಂಕ್ಸ್ ಅಂತ ನಾನು ಇದು ಕಾಮನ್ ಎಕ್ಸಾಂಪಲ್ ಕೊಡ್ತೀನಿ. ಮತ್ತೆ ಯಾವುದೇ ವಸ್ತು ಆಗಿರ್ಬೋದು. ಅದ್ರ ಮೇಲೆ ಅಷ್ಟೊಂದು ಪ್ರಾಮುಖ್ಯತೆ ಇರೋದಿಲ್ಲ. ಅದಕ್ಕಷ್ಟು ಪ್ರಾಮುಖ್ಯತೆ ಕೊಟ್ಟು ಬಾಕಿ ಎಲ್ಲದನ್ನು ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅನ್ನುವಂಥದ್ದು ಇರೋದಿಲ್ಲ. ಸೊ ಇದೆಲ್ಲ ಕೆಲವು ಅಂಶಗಳು ಅಂತ ಹೇಳ್ತೀನಿ. ವ್ಯಸನ ಇದೆ ಈ ವ್ಯಕ್ತಿಗೆ ಅಂತ ಹೇಳೋದಕ್ಕೆ. ಸೊ ಇದ್ರಲ್ಲಿ ನಾವು ಹಿಸ್ಟ್ರಿಯಲ್ಲಿ ತುಂಬಾ ಕಾಂಪ್ರಿಹೆನ್ಸಿವ್, ತುಂಬಾ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಯೂಶಲಿ ಅಸೆಸ್ಮೆಂಟ್ ಶುರು ಮಾಡಿದಾಗ ಪ್ರಕಾರ ಏನಿದೆ, ವ್ಯಸನದ ಪ್ರಕಾರ ಏನಿದೆ, ಇವ್ರಿಗೆ ಡಿಪೆಂಡೆನ್ಸ್ ಇದೆಯಾ ಅಥವಾ ಇವ್ರದ್ದು ಬರೀ ಡಿಪೆಂಡೆನ್ಸ್ ಅಲ್ದಿರೋ ತರ ಏನಾದ್ರೂ ಯೂಸ್ ಇದೆಯಾ ಅಂತೆಲ್ಲ, ಅವಧಿ ಎಷ್ಟು ದಿನದಿಂದ ತಗೊಳ್ತಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ, ಕ್ವಾಂಟಿಟಿ ಎಷ್ಟು ತಗೊಳ್ತಿದ್ದಾರೆ ಅನ್ನೋದನ್ನೆಲ್ಲ ನೋಡ್ತೀವಿ. ಸೊ ದೇಹ ಪರೀಕ್ಷೆ ಮತ್ತು ಮಾನಸಿಕ ಪರೀಕ್ಷೆ ಅದನ್ನೆಲ್ಲ ಅಂದ್ರೆ ಯೂಶಲಿ ಫಿಸಿಕಲ್ ಎಕ್ಸಾಮಿನೇಷನ್ ನಾನು ಹೇಳ್ತಿದ್ದ ಪರಿಣಾಮಗಳೆಲ್ಲ ಆಗುತ್ತೆ, ದೈಹಿಕ ಪರಿಣಾಮಗಳು. ಸೊ ಈ ತರ ಏನಾದ್ರೂ ಇಂಜುರೀಸ್ ಆಗಿದ್ಯಾ ಅಥವಾ ಈ ಲಿವರ್ ಡ್ಯಾಮೇಜು, ಈ ತರ ಹಾರ್ಟ್ ಡ್ಯಾಮೇಜು ಆ ತರ ಎಲ್ಲ ಆಗಿದ್ದಾಗ ಬಾಡಿಲಿ ಬೇರೆ ಸೈನ್ಸ್ ಕೂಡ ಕಾಣುತ್ತೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ. ಸೊ ಅದ್ರ ರಿಲೆವೆಂಟ್ ಏನಾದ್ರೂ ಸೈನ್ಸ್ ಇದೆಯಾ ಅಂತ ಕೂಡ ಪರೀಕ್ಷೆ ಮಾಡಬೇಕು. MSc ಅಂತ ಹೇಳಿದ್ರೆ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಯೂಶಲಿ ಬೇರೆ ಏನಾದ್ರು ಕಾರಣಗಳಿದೆಯಾ ಅದನ್ನೆಲ್ಲ ಅಸೆಸ್ ಮಾಡಿ ಡೀಟೇಲ್ ಆಗಿ ಮಾಡ್ತೀವಿ. ಅಂಡ್ ಈ ನಾನು ಹಿಸ್ಟ್ರಿ ಅಂತ ಹೇಳ್ತಿದ್ದಾಗಲೇ ವ್ಯಸನದ ಪ್ರಕಾರ, ಅವಧಿ, ಪ್ರಮಾಣ ಅಂತೆಲ್ಲ ನಾನು ಹೇಳ್ತಿದ್ದಾಗ ಯೂಶಲಿ ಅದ್ ನಿಮ್ಗೆ ಅನ್ಸಿರ್ಬೋದು ಇದು ಬರೀ ಮಾತಲ್ಲಿ ಅಂಡ್ ಇದನ್ನ ಅಸೆಸ್ ಮಾಡಿ ನೋಡೋದು ಅಂತ. ಬಟ್ ಆಬ್ಜೆಕ್ಟಿವ್ಲಿ ಕೂಡ ಅದನ್ನ ಕ್ವಾಂಟಿಫೈ ಮಾಡೋದಕ್ಕೆ ಕೆಲವು ಸ್ಕೇಲ್ಸ್ ಕೂಡ ಇದೆ. ಅದ್ರಲ್ಲಿ ಕೆಲವು ಸ್ಕೇಲ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದೀನಿ. ಯೂಶಲಿ ಆಡಿಟ್ ಅಂತೆಲ್ಲ ಹೇಳ್ತೀವಿ ನಾವು, ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಐಡೆಂಟಿಫಿಕೇಶನ್ ಟೆಸ್ಟ್ ಅಂತ. KJO, DST ಅವೆಲ್ಲ ಬೇರೆ ಸ್ಕ್ರೀನಿಂಗ್ ಟೂಲ್ಸ್ ಕೂಡ. GDS ಅಂದ್ರೆ ಡಿಪ್ರೆಷನ್ ಸ್ಕೇಲ್ ಅಂತ ಆಯ್ತು. ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅನ್ನೋದು MMSC. ಸೊ ಇದೆಲ್ಲ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಹಾಕಿದೀನಿ ಅಷ್ಟೇ. ಅಂಡ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಕೂಡ ಮಾಡ್ತೀವಿ ಟು ಅಸೆಸ್ ದ ಫಂಕ್ಷನಿಂಗ್ ಆಫ್ ದ ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಮತ್ತೆ ರೀನಲ್ ಫಂಕ್ಷನ್ ಟೆಸ್ಟ್ ಅದೆಲ್ಲ. ಇನ್ ಅಡಿಷನ್ ಟು ಆಲ್ ದೀಸ್ ಥಿಂಗ್ಸ್, ಎಸ್ಪೆಷಲಿ ಸೈಕ್ಯಾಟ್ರಿಕ್ ಇವ್ಯಾಲ್ಯೂಯೇಷನ್ ಅಂತ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಸಿಟ್ ಅಂಡ್ ಟಾಕ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ. ಬಿಕಾಸ್ ಸುಮಾರು ಸತಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ ಮಾತಾಡೋದ್ರಿಂದ ಸುಮಾರಷ್ಟು ಮಾಹಿತಿಗಳು ಏನು ಮಿಸ್ ಆಗಿರುತ್ತೆ ಅದು ನಮಗೆ ಸಿಗುತ್ತೆ. ಸೊ ಚಿಕಿತ್ಸಾ ಕ್ರಮಗಳು ಹೇಗೆ ಹೋಗುತ್ತೆ ಅಂದ್ರೆ, ಯೂಶಲಿ ಫಸ್ಟ್ ಪೇಷಂಟ್ ನಮ್ಮ ಹತ್ರ ಬಂದಾಗ ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ ಅವರು ಅಂತ ಫಸ್ಟ್ ಅಸೆಸ್ ಮಾಡೋದು. ಇನ್ಫ್ಯಾಕ್ಟ್ ಏನಾದ್ರು ಆಗಷ್ಟೇ ಇನ್ನೂ ಆಕ್ಟಿವ್ ಯೂಸರ್, ಇನ್ನೂ ಕುಡಿತಾ ಇದ್ದಾರೆ ಅವರು ಡ್ರಿಂಕ್ಸ್, ಚಟದ ಕಾಯಿಲೆ ಇದೆ ಅಂಡ್ ಇನ್ನೂ ಕುಡಿತಾನೆ ಇದ್ದಾರೆ ಅಂತೆಲ್ಲ ಫಸ್ಟ್ ನಾವು ಯೂಶಲಿ ಡಿಟಾಕ್ಸಿಫಿಕೇಶನ್ ಮಾಡ್ತೀವಿ
ಕೆಲವು ಮೆಡಿಕೇಶನ್ಸ್ ಟ್ಯಾಬ್ಲೆಟ್ ರೂಪದಲ್ಲಾದ್ರೂ ಕೊಟ್ಟು, ಇಂಜೆಕ್ಷನ್ ರೂಪದಲ್ಲಾದ್ರೂ ಕೊಟ್ಟು, ಅಂಡ್ ಅಗೇನ್ ಹೋಲ್ ಟ್ರೀಟ್ಮೆಂಟ್ ಏನಿರುತ್ತೆ, ಚಿಕಿತ್ಸಾ ವಿಧಾನ, ಅದು ಅಡ್ಮಿಟ್ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ, ಪೇಷಂಟ್ ಕಾಯಿಲೆಯ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತಿಳ್ಕೊಂಡು OPD ಅಲ್ಲಿ ಟ್ರೀಟ್ ಮಾಡ್ಬೋದಾ ಅಥವಾ ಅಡ್ಮಿಟ್ ಮಾಡಿ ವಾರ್ಡ್ ಅಲ್ಲಿ ಟ್ರೀಟ್ ಮಾಡ್ಬೋದಾ, ಪೇಷಂಟ್ ಪ್ರಿಫರೆನ್ಸಸ್ ಏನು, ಪೇಷಂಟ್ ಪ್ರೊಫೈಲ್ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ಸ್ ನಡೆಯೋದು. ಡಿಟಾಕ್ಸಿಫಿಕೇಶನ್ ಆದ್ಮೇಲೆ ಬೇರೆ ಬೇರೆ ಮದ್ಯ ವ್ಯಸನ ಅಥವಾ ಧೂಮಪಾನ ವ್ಯಸನನ ಬಿಡಿಸೋದಕ್ಕೆ ಬೇರೆ ಬೇರೆ ಮೆಡಿಕೇಶನ್ಸ್ ಏನ್ ಕೊಡ್ಬೇಕು ಅದನ್ನ ಸ್ಟಾರ್ಟ್ ಮಾಡೋದು. ಮತ್ತೆ ಕೌನ್ಸಿಲಿಂಗ್ ಮೇನ್ಲಿ ಇಂಡಿವಿಜುವಲ್ ಲೆವೆಲ್ ಅಲ್ಲೂ ಆಗುತ್ತೆ, ಫ್ಯಾಮಿಲಿ ಲೆವೆಲ್ ಅಲ್ಲೂ ಆಗುತ್ತೆ. ಇಂಡಿವಿಜುವಲ್ ಲೆವೆಲ್ ಅಲ್ಲೆಲ್ಲ ಆದಾಗ ಅವ್ರಿಗೆ ಫಸ್ಟ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವ್ರ ಎಷ್ಟು ಮೋಟಿವೇಟೆಡ್ ಇದ್ದಾರೆ ಡ್ರಿಂಕ್ಸ್ ಮಾಡೋದನ್ನ, ಧೂಮಪಾನ ಯಾವುದೇ ವಸ್ತು ಆಗಿರುತ್ತೆ ಅದನ್ನ ಬಿಡೋದಕ್ಕಾಗ್ಲಿ, ನೆಕ್ಸ್ಟ್ ಅವ್ರ ಪ್ಲಾನ್ಸ್ ಏನಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡೋದಾಗ್ಲಿ, ಅಂಡ್ ಫ್ಯಾಮಿಲಿ ಜೊತೆ ನಾವು ಕೂರಿಸಿ ಮಾತಾಡೋದು, ಕುಟುಂಬ, ಬಿಕಾಸ್ ಅದ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಸೆಸ್ ಮಾಡೋದಕ್ಕೂ ಕೂಡ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಹೇಗಿದೆ ಅಂತೆಲ್ಲ. ಅಂಡ್ ನೀವು ಬಹಳಷ್ಟು ಸರಿ ಕೇಳಿರ್ಬೇಕು ಕೂಡ, ಈಗೆಲ್ಲ ಸುಮಾರಷ್ಟು ಡಿಜಿಟಲ್ ಎರಾದಲ್ಲಿ ಸಪೋರ್ಟ್ ಗ್ರೂಪ್ಸ್ ಕೂಡ ಇದೆ, ಲೈಕ್ ಆಲ್ಕೋಹಾಲಿಕ್ ಅನಾನಿಮಸ್, ನಾರ್ಕೋಟಿಕ್ಸ್ ಅನಾನಿಮಸ್, ಇದೆಲ್ಲ ಕೇಳಿರ್ಬೇಕು ನೀವು. ಇದೆಲ್ಲ ಸಪೋರ್ಟ್ ಗ್ರೂಪ್ಸ್ ಇದೆ. ಈಗೆಲ್ಲ ಇದೆಲ್ಲ ವಾಟ್ಸ್ಆಪ್ ಗ್ರೂಪ್ಸ್ ಕೂಡ ಶುರುವಾಗಿದೆ. ಸೊ ದಟ್ ಇಂಡಿವಿಜುವಲ್ಸ್ ಹೂ ಆರ್ ಸಫರಿಂಗ್ ಇದನ್ನ ಜಾಯಿನ್ ಆಗಿ ಅದೆಲ್ಲ ಡಿಸ್ಕಸ್ ಮಾಡ್ತಾರೆ. ನಾವು ಹಾಸ್ಪಿಟಲ್ ಸೆಟಪ್ ಅಲ್ಲೂ ಕೂಡ ಇನ್ ಪರ್ಸನ್ ಸುಮಾರಷ್ಟು ಸರಿ ಇಂಡಿವಿಜುವಲ್ ಥೆರಪಿ ಪೇಷಂಟ್ ಒಟ್ಟಿಗೆ ಮಾಡ್ತಿರ್ಬೇಕಾದ್ರೆ ಗ್ರೂಪ್ ಥೆರಪೀಸ್ ಕೂಡ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದ್ ಗ್ರೂಪ್ ಅಲ್ಲಿ ಈಗ ಇನ್ನು ಡ್ರಿಂಕ್ಸ್ ಬಿಡೋಕೆ ಪ್ರಯತ್ನ ಪಡ್ತಿರೋನೆಲ್ಲ ಇಟ್ಬಿಟ್ಟು ಅವ್ರ ಇನ್ಪುಟ್ಸ್ ಅವ್ರವ್ರ ಡಿಸ್ಕಸ್ ಮಾಡೋದು, ಮತ್ತೆ ಇನ್ ಬಿಟ್ವೀನ್ ನಾವು ಇನ್ಪುಟ್ ಶೇರ್ ಮಾಡೋದು, ಆ ತರ ಇಡೋದಾಗ್ಲಿ. ಅಥವಾ ಇನ್ನೊಂದ್ ಗ್ರೂಪ್ ತಗೊಂಡು ಆಲ್ರೆಡಿ ಕುಡಿಯೋದ್ ಬಿಟ್ಟಿರೋರು, ಅವ್ರಿಗೆ ಏನೇನ್ ಸ್ಟ್ರೆಂಗ್ಸ್ ಸಿಕ್ತು, ಅವ್ರಿಗೆ ಏನೇನ್ ಪ್ಲಸ್ ಪಾಯಿಂಟ್ಸ್ ಇತ್ತು, ಅವ್ರಿಗೆ ಹೇಗ್ ಸಾಧ್ಯ ಆಯ್ತು ಅನ್ನೋದನ್ನ ಡಿಸ್ಕಸ್ ಮಾಡಿ. ಕೆಲವೊಂದ್ಸರಿ ಎರಡನ್ನೂ ಮಿಕ್ಸ್ ಮಾಡಿ ನೀವು ಬಿಡೋದಕ್ಕೆ ಹೇಗ್ ಸಾಧ್ಯ ಆಯ್ತು, ನೀವು ಬಿಡೋದಕ್ಕೆ ಏನ್ ಕಷ್ಟ ಪಡ್ತಿದ್ದೀರಾ ಅನ್ನೋದನ್ನ ಅವ್ರು ಶೇರ್ ಮಾಡ್ಕೊಂಡು ಡಿಸ್ಕಸ್ ಮಾಡೋದಾಗ್ಲಿ, ಅದ್ರ ಮಧ್ಯೆ ನಮ್ ಇನ್ಪುಟ್ಸ್ ಕೊಡೋದಾಗ್ಲಿ, ಈ ರೀತಿ ಎಲ್ಲ ಮಾಡೋದ್ರಿಂದ ಗ್ರೂಪ್ ಥೆರಪಿ ಆಲ್ಸೋ ಹೆಲ್ಪ್ಸ್ ಅ ಲಾಟ್. ಆಮೇಲೆ ಫ್ಯಾಮಿಲಿ ಥೆರಪಿ ಕೂಡ. ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ ಅಗೈನ್ ಇದೆಲ್ಲ ಟ್ರೀಟ್ಮೆಂಟ್ ಅಂತ ಬಂದಾಗ ಇದು ಪರ್ಸನಲೈಸ್ಡ್ ಇಂಡಿವಿಜುವಲ್ ಬೇಸಿಸ್ ಮೇಲೂ ಹೋಗುತ್ತೆ. ಪೇಷಂಟ್ ಪ್ರೊಫೈಲ್ ಹೇಗಿದೆ, ಯಾವ ರೀತಿ ನಾವು ಪ್ಲಾನ್ ಮಾಡ್ಬೇಕು ಅಂತ ಹೋದಾಗ. ಅಂಡ್ ಅಗೇನ್ ಎಸ್ಪೆಷಲಿ ಅಡಿಕ್ಷನ್ ಅಂತ ಬಂದಾಗ ಇಟ್ಸ್ ನಾಟ್ ಓನ್ಲಿ ಅಬೌಟ್ ನಾನು ಹೇಳಿದ ಸ್ಟೆಪ್ಸ್ ತರ ಡಿಟಾಕ್ಸಿಫಿಕೇಶನ್ ಆಗಿರ್ಲಿ, ಅಥವಾ ಡಿಟಾಕ್ಸಿಫಿಕೇಶನ್ ಅನ್ನೋದಾಗಿರ್ಲಿ, ಅಥವಾ ಬರೀ ಮೆಡಿಕೇಶನ್ಸ್ ಇಂದ ಟ್ರೀಟ್ಮೆಂಟ್ ಕೊಟ್ಟು ಕೌನ್ಸಿಲಿಂಗ್ ಮಾಡೋದಾಗಿರ್ಲಿ, ಅದೊಂದೇ ಆಗಿರಲ್ಲ. ಬಿಕಾಸ್ ಇದೊಂಥರ ಕ್ರಾನಿಕ್ ಇಲ್ನೆಸ್ ತರ ಆಗಿರುತ್ತೆ. ಒಂದ್ಸರಿ ಬಿಟ್ಟವರು ಒಂದ್ 2-3 ತಿಂಗಳು ಅಥವಾ 5-6 ತಿಂಗಳು ಬಿಟ್ಟಿದ್ದಾರೆ ಅಂದ ತಕ್ಷಣ ಇಟ್ಸ್ ನಾಟ್ ದ ಓನ್ಲಿ ಗೋಲ್ ಆಫ್ ಟ್ರೀಟ್ಮೆಂಟ್. ಒಂದ್ ಸ್ವಲ್ಪ ಬಿಟ್ಟಿರ್ಬೇಕು, ಬಿಡಿಸ್ಬಿಡ್ಬೇಕು ಡ್ರಿಂಕ್ಸ್ ಅನ್ನೋದನ್ನ. ಬಟ್ ಆ ಬಿಟ್ಟಾಗ ಎಷ್ಟರ ಮಟ್ಟಿಗೆ ಅವ್ರು ಅದನ್ನ ಮೇಂಟೈನ್ ಮಾಡ್ತಾರೆ, ಎಷ್ಟು ಫಾರ್ ಹೌ ಲಾಂಗ್ he or she will be able to maintain ಅನ್ನೋದು ಗೋಲ್ ಆಫ್ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಸೊ ಅದ್ ನಡಿಬೇಕಂದ್ರೆ ರೆಗ್ಯುಲರ್ ಫಾಲೋಅಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಫಾಲೋಅಪ್ಸ್ ಬಂದಾಗ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಫ್ರಮ್ ದ ಪೇಷಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಅವ್ರು ಮತ್ತೆ ಏನಾದ್ರೂ ಮರುಪ್ರಾರಂಭ ಅಂದ್ರೆ ಅದನ್ನ ನಾವು ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಈಗ ಬಿಟ್ಟಿರೋರು ದೇರ್ ಕುಡ್ ಬಿ ಚಾನ್ಸಸ್, ಡೆಫಿನೆಟ್ಲಿ ಚಾನ್ಸಸ್, ಏನಾದ್ರೂ ಟ್ರಿಗರ್ಸ್ ಆಗುತ್ತೆ, ಏನಾದ್ರೂ ಕಾರಣಗಳು ಬರುತ್ತೆ, ಅವಾಗ ಡೆಫಿನೆಟ್ಲಿ ಅವ್ರು ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಇರುತ್ತೆ. ಸೊ ಅದನ್ನ ಹೆಂಗ್ ತಡೆಗಟ್ಬಹುದು? ಇನ್ ಕೇಸ್ ಅವ್ರು ಒಂದ್ ವೇಳೆ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ತುಂಬಾ ಜಾಸ್ತಿ ಸಿವಿಯರ್ ಆಗಿ ಸ್ಟಾರ್ಟ್ ಮಾಡ್ದಿರೋ ತರ ಹಿಂಗೆ ಕಡಿಮೆ ಮಾಡ್ಬೋದು, ಈ ತರ ಎಲ್ಲ ಆಗುತ್ತೆ. ಅಂಡ್ ರೆಗ್ಯುಲರ್ ಫಾಲೋ ಅಪ್ ಮಾಡ್ಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಅವ್ನ ಹೆಂಗಾದ್ರೂ ಎಂಗೇಜ್ ಮಾಡೋದು, ಎಕ್ಸರ್ಸೈಸಸ್ ಮಾಡಿ, ಈ ರೀತಿ ಮೆಡಿಟೇಟ್ ಮಾಡಿ, ಆ ತರ ಎಲ್ಲ ಹೇಳೋದಾಗಿರ್ಬೋದು. ಸಾಮಾಜಿಕ ಸಂಪರ್ಕ, ಮತ್ತೆ ಆಗ್ಲೇ ನಾನು ಹೇಳ್ದಂಗೆ ಸಾಮಾಜಿಕ ಪ್ರತ್ಯೇಕತೆ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರ್ಬೇಕಾದ್ರೆ ಸಂಪರ್ಕ ಮತ್ತೆ ಬೆಂಬಲನೆಲ್ಲ ಇಂಪ್ರೂವ್ ಮಾಡೋದು ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ದ ಗೋಲ್ಸ್ ನಮ್ದು ಫಾಲೋ ಅಪ್ ಟ್ರೀಟ್ಮೆಂಟ್ ಅನ್ನ ಮಾಡಿದಾಗ. ಸೊ ಕೆಲವು ಪ್ರಿವೆಂಟಿವ್ ಮೆಷರ್ಸ್ ಕೂಡ ಹೆಂಗಂದ್ರೆ ಮೆಂಟಲ್ ವೆಲ್ ಬೀಯಿಂಗ್ ಮೇಲೆ ತುಂಬಾ ಫೋಕಸ್ ಮಾಡೋದು, ಲೋನ್ಲಿನೆಸ್ ಅನ್ನೋದನ್ನ ಕಡಿಮೆ ಮಾಡೋದಾಗಿರ್ಬೋದು, ಮತ್ತೆ ನಿಯಮಿತ ಆರೋಗ್ಯ ತಪಾಸಣೆ ಅಂದ್ರೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಆಲ್ವೇಸ್ ಹೆಲ್ತ್ ಚೆಕ್ಅಪ್ ಎಲ್ಲ ಸ್ಕ್ರೀನಿಂಗ್ ಮಾಡಿಸೋದು, ಆರೋಗ್ಯಕರ ಜೀವನ ಶೈಲಿ, ಅಗೇನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ವಿಚಾರ ಬಂದಾಗ, ಮತ್ತೆ ಕುಟುಂಬದ ಬೆಂಬಲ ಮತ್ತು ಗಮನನ ಹಿಂಗೆ ಇಂಪ್ರೂವ್ ಮಾಡಿಸೋದು. ಸೊ ಆಲ್ವೇಸ್ ಅದಕ್ಕೆ ಥೆರಪಿಯಲ್ಲೂ ಕೂಡ ಬರೀ ಪೇಷಂಟ್ ನ ಕರೆಸಿ ಕೂರಿಸೋದಲ್ಲದೆ ಫ್ಯಾಮಿಲಿನೂ ಕೂಡ ಇನ್ವಾಲ್ವ್ ಮಾಡಿ ಹೇಗೆ ಅವರಿಗೆ ಸಪೋರ್ಟ್ ಕೊಡ್ಬೋದು ಅನ್ನೋ ಇನ್ಪುಟ್ಸ್ ಕೂಡ ಕೊಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಟ್ರೀಟ್ಮೆಂಟ್ ಫಾರ್. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಕ್ವೆಶನ್ಸ್ ಇದ್ರೆ ಈಗ ಶೇರ್ ಮಾಡ್ಬೋದು, ಅಥವಾ ಇನ್ಪುಟ್ಸ್ ಏನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸಸ್. ನೀವು ಬಿಹೇವಿಯರ್ ಚೇಂಜಸ್ ಮಾಡಿ ಆತರ ಏನು ಅದೇ ಮಾಡಿಲ್ಲ ಡಾಕ್ಟರ್ ಅವರೇ. See, there are behavioral changes. Sorry? Also.
No, behavior. See, you were right at the beginning. You mentioned Uh-huh. about behavioral changes Correct, and correct. behavioral addictions. Vivek, ಒಂದು ಎರಡು ವಾರ್ತಾ about behavioral addictions, madam. ಕರೆಕ್ಟ್. ಬಿಹೇವಿಯರಲ್ ಯೂಶಲಿ ಬಂದಾಗ ಅದರಲ್ಲಿ ಗ್ಯಾಂಬ್ಲಿಂಗ್, ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್ ಇದೆಲ್ಲ ಯೂಶಲಿ ಬಿಹೇವಿಯರಲ್ ಅಡಿಕ್ಷನ್ ಅಲ್ಲಿ ಬರುತ್ತೆ. ನಾನು ಏಜ್ ಪಾಪ್ಯುಲೇಷನ್ ನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಕಾಮನ್ಲಿ ನಾನು ಏನು ಹೇಳ್ತೇನೆ, ತುಂಬಾ ಬಿಹೇವಿಯರಲ್ ಅಡಿಕ್ಷನ್ಸ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾವ. ಅದಕ್ಕೆ ಒಂದು ಎರಡು ವಾರ್ತೆ ಏನು ಮಾಡಬೇಕು ಅದಕ್ಕೂ ಟ್ರೀಟ್ಮೆಂಟ್ ಏನಿದೆ ಅದನ್ನ ಸ್ವಲ್ಪ ಏನಾದ್ರು ಟಚ್ ಮಾಡ್ತೀರಾ ಮಾಡಿ ಅದಕ್ಕೆ. ಇಲ್ಲ ಶೋರ್. ಅದು ಅಗೈನ್ ಡಿಪೆಂಡ್ ಆಗುತ್ತೆ ಸರ್. ಬಿಹೇವಿಯರಲ್ ಅಡಿಕ್ಷನ್ ಅಲ್ಲಿ ಅದೇನು ಗ್ಯಾಂಬ್ಲಿಂಗ್ ಡಿಸಾರ್ಡರ್ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್ ಅದೆಲ್ಲ ಬಂದಾಗ ಇಟ್ ಅಗೈನ್ ಗೋಸ್ ಆನ್ ಇಂಡಿವಿಜುವಲ್ ಪೇಷಂಟ್ ಬೇಸಿಸ್. ಅವ್ರಿಗೆ ಏನ್ ಯಾವ ಬಿಹೇವಿಯರಲ್ ಮೇಲೆ ಆಗ್ತದೆ ಅದನ್ನ ಟಾರ್ಗೆಟ್ ಮಾಡಿ, ಸಮ್ಟೈಮ್ಸ್ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಫಾರ್ಮಕೊಲಾಜಿಕಲ್ ಅಂದ್ರೆ ಮೆಡಿಕೇಶನ್ಸ್ ಕೊಟ್ಟು ಟ್ರೀಟ್ ಮಾಡುವಂಥದ್ದು. ಸುಮಾರು ಸರಿ ಬಿಹೇವಿಯರಲ್ ಥೆರಪಿ ಮಾಡ್ತೀವಿ. ಅಂದ್ರೆ ಏನ್ ಟಾರ್ಗೆಟ್ ಬಿಹೇವಿಯರ್ ಇದೆ ಅದನ್ನ ಮಾಡಿಫಿಕೇಶನ್ಸ್ ಮಾಡೋದು ಹೇಗೆ ಹಂಗೆಲ್ಲ. ಫಾರ್ ಎಕ್ಸಾಂಪಲ್ ಈ ಇಂಟರ್ನೆಟ್ ಅಡಿಕ್ಷನ್ ಮತ್ತೆ ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್ ಬಗ್ಗೆ ಎಲ್ಲ ತಗೊಂಡ್ರೆ ಯೂಶಲಿ ನಾನು ಯಾಕೆ ಅದನ್ನ ಜಾಸ್ತಿ ಎಲಾಬ್ರೇಟಿವ್ ಆಗಿ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ವೆರಿ ಕಾಮನ್ ಇನ್ ಎಲ್ಡರ್ಲಿ ಪಾಪ್ಯುಲೇಷನ್. Now it is becoming common, doctor. Now it is becoming common. Mostly of them are addicted to either WhatsApp or to Facebook or to YouTube. Yeah, correct. But before we could label ಅಲ್ಲ ಸರ್, it is internet addiction disorder ಅನ್ನೋದಕ್ಕಿಂತ ಮುಂಚೆ most of the times when we see it among elderly individuals, ಅದು ಯೂಶಲಿ ಬಿಕಾಸ್ ಆಫ್ ಲಾಸ್ ಆಫ್ ಎಂಗೇಜ್ಮೆಂಟ್, ಅವರಿಗೆ ಬೇರೆ ಏನು ಇರೋದಿಲ್ಲ ಅನ್ನೋ ಕಾರಣದಿಂದ they get preoccupied with these things. ಬಟ್ ಅಡಿಕ್ಷನ್ ಅಂತಾನೆ ಹೇಳೋದಕ್ಕೆ ವಿಲ್ ಹ್ಯಾವ್ ಟು ಅಂದ್ರೆ ಇಟ್ ಇಸ್ ವೆರಿ ಲೆಸ್ ಕಾಮನ್ ಎಲ್ಡರ್ಲಿ ಬಂದಾಗ ಅಡಿಕ್ಷನ್ ಅಂತ ಹೇಳೋದಕ್ಕೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನಾದ್ರೂ ಎಂಗೇಜ್ ಮಾಡೋದಕ್ಕೆ ಸ್ವಲ್ಪ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಬಿಟ್ರೆ, ಏನಾದ್ರೂ ಅವ್ರಿಗಂತಾನೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇರೋ ಕೆಲಸ ಅಲಾಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಅಂತ ಒಂದು ಡೆಫಿನೆಟಿವ್ ರುಟೀನ್ ಪ್ಲಾನ್ ಮಾಡಿರೋದಾಗಿರ್ಬೋದು, ಆತರ ಏನಾದ್ರು ಕೊಟ್ಟಾಗ ಯೂಶಲಿ ದೇ ವಿಲ್ ಬಿ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಬಟ್ ಅಡಿಕ್ಷನ್ ಅಲ್ಲಿ ಹಂಗಾಗಲ್ಲ. ದೇ ವಿಲ್ ಬಿ ನಾನು ಆಗ್ಲೇ ಹೇಳ್ತಿದ್ದಂಗೆ ದೇ ವಿಲ್ ಬಿ ಅದರ್ ಫೀಚರ್ಸ್ ಅಡಿಕ್ಷನ್ ಅಂತ ಹೇಳ್ಬೇಕಾದ್ರೆ. ಕಂಟ್ರೋಲ್ ಇರೋದಿಲ್ಲ, ಅದಕ್ಕೆ ತುಂಬಾ ಪ್ರಿಆಕ್ಯುಪೇಷನ್ ಇರುತ್ತೆ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಅದೇ ಯೂಶಲಿ ವಿಚ್ ಇಸ್ ನಾಟ್ ಯೂಶಲಿ ಸೀನ್, ಇಟ್ ಇಸ್ ಅದರ್ವೈಸ್ ಅಂತ. Okay, but it is almost seen in the youth today. Correct. It is too much prevalent in the younger population. Doctor. Younger population, we do not know how to remove the people from the screen addiction. See, totally it has become a screen addiction today. Correct. People don't want to play, they wanted to just have a look at it. They don't want to move with friends, they want to move with only YouTube friends. Of course. Actually, there are already certain some research papers saying that the digital addiction and although it is like another drug which has come out for developing addiction anta. And also they have shown actually e alcohol, tobacco inda enenu neurobiological changes aguttalla, adrindane digital exposure indanu same changes ಆಗ್ತಾ ಇದೆ. But it is not completely proven yet andre to delineate properly this is addiction another. But they have observed certain changes which are similar to what is seen in addictive disorders due to other substances anta. But yet for it to be called haudu idu digital addiction anta, inno there are studies which are undergoing. So definitely it is problematic. Youth alli naven nodta iddevi. So it is again another whole domain of discussion. Again, we have seen children, adolescents, especially COVID pandemic adaginda it has become even more evident. So it requires a lot of comprehensive evaluation. We have to see what is the underlying cause, if it is lack of stimulation ಅಥವಾ parenting styles ಎಲ್ಲ ನೋಡ್ಬೇಕಾಗುತ್ತೆ. And when it comes to that population, it is again a very detailed evaluation and treatment. Thank you, doctor. Thank you. This is enough. So we understand. That's all. Understand ಮಾಡಬೇಕು, ಅದಕ್ಕೆ ಕೇಳ್ತೇನೆ, ಬೇರೆ ಏನಲ್ಲ. Correct. Thank you, ma. Thank you. The wonderful presentation. Thank you. ತುಂಬಾ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಬ್ಯೂಟಿಫುಲ್. ಯಾರಾದ್ರೂ ಕೇಳ್ಬಹುದು ಮಾ?
Are there any more questions that the audience would like to ask? ಯಾರಾவது ಏನಾದ್ರು ಕ್ವಶನ್ಸ್ ಇದ್ದಮ್ಮ? ಏನಾದ್ರು ಡೌಟ್ಸ್ ಇದಾ? ಅವ್ರು ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ದಾರೆ. Ma'am, I have a small question. Like with senior citizens, it becomes very hard to counsel them regarding addiction. Like how do you do it? Correct, ma'am. Though definitely that is one of the main problems. That is what when I was discussing, usually Madhya Vayaskaral nodaglu, Vayavriddharal nodaglu, that is the main challenge, because the first thing is there will be a lot of denial or opkoladakkene ready iralla, and the next thing is all other challenges. So aa thara iddaga you're talking about the one who is already entered addiction, andre already addiction inda suffer ಆಗ್ತಾ ಇದ್ದಾರೆ, ಅವ್ರನ್ನ ಹೆಂಗೆ ಎಂಗೇಜ್ ಮಾಡೋದು ಅಂತನಾ? Yeah, that packets tintaralla. Hanso, Vimallo, atharana? Yeah, normal packets, that pan parag. Correct. Even like normally it is like husband and wife who stays, like it's they're the only family, and kids are in US or anywhere else. So it becomes very hard for the wife to control the husband after retirement. Correct. So he must be taking before also, but they don't know. Now it gets really hard for her, and there is no support. Like it is not like previous times. Now only it is the wife, or even there are no other family members. Even if they are there, they will be a little bit apart from them. Correct. So as such situations ಅಲ್ಲಿ probably first thing would be he would be reluctant to come to visit also, ಅಂದ್ರೆ ಬರಕ್ ರೆಡಿ ಇರೋದಿಲ್ಲ ಅವರು. So that is again more challenging. So ಆ ಥರದವರಲ್ಲಿ we have to try something like medical model of psychoeducation. ಆ ಥರ ಏನಾದ್ರು we have to reinforce ಅವ್ರ ಹತ್ರ ಯಾರಾದ್ರೂ ಹೋಗಿ at least we can probably call the patient's wife and tell her ಏನೇನೆಲ್ಲ effects ಆಗ್ತಾ ಇದೆ, so make him understand. ಅಥವಾ at least if she could get him for on general health screening ಗೆ ನಡೀತಾ ಇದೆ, some reasons if she can give him, and ಒಂದು ರೀಸನ್ಸ್ ಮೂಲಕ ನಮ್ಮ ಹತ್ರ ಕರ್ಕೊಂಡ್ ಬಂದ್ರೆ we'll have to, usually it goes in a stepwise manner. Actually it can be done by anyone, general practitioners ಮಾಡ್ಬೋದು, psychiatrist ಅಂತಾನೆ ಅಲ್ಲ, when it comes to conditions like this. ಆ ತರ ಬಂದಾಗ ಬ್ರೀಫ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ ನಾವು. ಇಟ್ ಟೇಕ್ಸ್ ಅಬೌಟ್ 10-15 minutes. ಆ ತರ ಇದ್ದಾಗ ಪೇಷಂಟ್ ನ ಸುಮ್ಮನೆ ಇದು ಹೆಲ್ತ್ ಸ್ಕ್ರೀನಿಂಗ್ ಅಂತ ಹೇಳ್ಬಿಟ್ಟು ವಿ ವಿಲ್ ದೇರ್ ಆರ್ ಟೆಕ್ನಿಕ್ಸ್ ಅಂಡರ್ ಇಟ್ ಅಗೈನ್. ಅವ್ರ ಹತ್ರ ಮಾತಾಡೋದು, ಅವರಿಗೆ ಅಡ್ವೈಸ್ ಮಾಡೋದು. ಫಸ್ಟ್ ಆಫ್ ಆಲ್ he should also be the very much important thing in addiction treatment is ಅವರು ಸ್ವಲ್ಪ ಮೋಟಿವೇಟೆಡ್ ಇರ್ಬೇಕು. ಇಲ್ಲ, senior citizens ಅವ್ರು ಮೋಟಿವೇಟ್ ಇರೋದಿಲ್ಲ. whatever you tell, they have got, they're in the retirement phase, they would like to enjoy. Correct. Arguing with them will never help for the treatment. Even like if it is in the first floor, they will throw, if the wife throws the packet, then again he'll go bring it. ಅದಕ್ಕೆ ma'am, it should be she tries her best to control also. It's very hard. So I think this kind of challenges, how Correct. That's what I was mentioning, ma'am. ಅವ್ರನ್ನ ಗ್ರಾಜುಯಲಿ ಫ್ರೀಕ್ವೆಂಟ್ ಫಾಲೋ ಅಪ್ ಸೆಷನ್ಸ್ ಗೆ ಕರೆಯೋದ್ರ ಮೂಲಕ, ಅಂದ್ರೆ ಯಾವತ್ತು ಆರ್ಗ್ಯೂ ಮಾಡೋದ್ರಿಂದ ಯಾವ್ದೇ ಹೆಲ್ಪ್ ಆಗುದಿಲ್ಲ. ಸೊ ಪ್ರಾಬಬ್ಲಿ ಸ್ಟೆಪ್ ವೈಸ್ ಅಲ್ಲಿ ಅವರಿಗೆ ವಿ ವಿಲ್ ಹ್ಯಾವ್ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್ಸ್ ಏನೇನ್ ಎಫೆಕ್ಟ್ಸ್ ಆಗ್ತಾ ಹೋಗುತ್ತೆ. ದೋ ವಿ ಆರ್ ನಾಟ್ ಫೋರ್ಸಿಂಗ್ ಹಿಮ್ ಟು ಕ್ವಿಟ್ ರೈಟ್ ಅವೇ. ಇಫ್ ವಿ ಜಸ್ಟ್ ಟೆಲ್ ಹಿಮ್ ಇಲ್ಲ ನೀವು ಕ್ವಿಟ್ ಮಾಡ್ಬೇಕು, ಇದೆಲ್ಲ ಎಫೆಕ್ಟ್ಸ್ ಆಗ್ತಾ ಇದೆ, ಯುವರ್ wife is also getting affected, ಆ ತರ ಎಲ್ಲ ಹೇಳಿದ್ರೆ it would be like he will also see us like she's someone who is ordering or ಆ ತರ ಎಲ್ಲ ಆಗುತ್ತೆ. We should always, we call it as like roll with resistance. If ಅಂದ್ರೆ ಅವ್ರು ರೆಡಿ ಇಲ್ಲ ಅಂತ ಹೇಳಿದ್ರೆ we have to understand his perspective first. ಅವ್ರ ಜೊತೆಗೆ it is like walking along with him rather than ordering him what is to be done. ಇದರ ರಿಜಿಡ್ ಪೇಷನ್ಸ್ ಅಲ್ಲಿ ಇಟ್ ಟೇಕ್ಸ್ ಟೈಮ್, ಬಟ್ ಐ ರಿಯಲಿ ಹೋಪ್ ದಟ್ ಇಟ್ ಇಸ್ ಡೆಫಿನೆಟ್ಲಿ ಪಾಸಿಬಲ್. ಆ ಥರ ಇದ್ದಾಗ ಅಟ್ ಲೀಸ್ಟ್ ಇಫ್ ಶಿ ಕುಡ್ ಟೇಕ್ ದಟ್ ಒನ್ ಸ್ಟೆಪ್ ಫಾರ್ವರ್ಡ್ ಟು ಬ್ರಿಂಗ್ ಹಿಮ್ ಟು ದ ಪ್ರಾಕ್ಟಿಷನರ್ಸ್, ಆಮೇಲೆ ವಿ ಕ್ಯಾನ್ ಅಸೆಸ್ ಹಿಮ್ ಅಂಡ್ ಡೆಫಿನೆಟ್ಲಿ ಟೇಕ್ ರಿಲೆವೆಂಟ್ ಕಾಲ್ಸ್. I think the family has to support, like they have to stay with the son, or I think it is in this kind of situation, like the awareness should be there, like
another family member should support. Otherwise, correct. Instead of the wife only being someone who argues with him all the time, ಎಲ್ಲರೂ ಅವ್ರದ್ದು contributions ಸ್ವಲ್ಪ ಮಾಡಿದ್ರೆ probably they'll understand if it comes from children. But I think everybody is busy with their own That's nuclear the family. And second thing is that, see, they are also worried if this person comes, their children may also be affected. No, that won't be the situation, sir. That may not be they want to take care of the parent. The parents, they are willing to take care of the parent. Welcome. No. Sometimes the son and daughters, they do not know that this is happening in the house. Yeah. You are right. They will not be aware most of the times. They really want to help. ನಮಸ್ಕಾರ ಅಮ್ಮ, ಯಾರು ಮಾತು? ನಾನು ವಾಣಿ ಅಂತ. ವಾಣಿ ಮಾಡಿಮ್ಮ, ಹೇಳಿಮ್ಮ. ತುಂಬಾ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು ಡಾಕ್ಟ್ರೆ. ಆದ್ರೆ ನಂದು ಒಂದು ಕ್ವಶನ್ ನಿಮ್ಗೆ. ಇಷ್ಟೊತ್ತು ನೀವು ಹೇಳಿದ್ದು ಗಂಡಸರು ವ್ಯಸನದ ಬಗ್ಗೆ ಹೇಳಿದ್ರಿ. ಈ ಹೆಂಗಸರು ವ್ಯಸನದ ಬಗ್ಗೆ ಸ್ವಲ್ಪ ಹೆಂಗಸರು ವ್ಯಸನ ಆಗುತ್ತಾ, ಅಥವಾ ಅವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ, ಅಥವಾ ಅಕಸ್ಮಾತ್ ಪಾಪ ಗಂಡ ಆ ಹೆಂಗಸು ಅಡಿಕ್ಟ್ ಆಗಿದ್ರೆ ಅವ್ರು ಹೇಗೆ ನೋಡ್ಕೋತಾರೆ ಅಥವಾ ನೋಡ್ಕೋಬೇಕು ಅಂತ? ಡೆಫಿನೆಟ್ಲಿ ಆತರ ಪೇಷಂಟ್ಸ್ ಸುಮಾರು ಗಮನಿಸಿದೀವಿ ನಾವು ಹಾಸ್ಪಿಟಲ್ ಅಲ್ಲಿ. ಅಂದ್ರೆ ವ್ಯಸನ ಅಂತ ಬಂದಾಗ ನಾನು ಯೂಶಲಿ ಮೋರ್ ಕಾಮನ್ಲಿ ಎಲ್ಲಿ ನೋಡ್ತೀವಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಆ ರೀತಿ ಡಿಸ್ಕಸ್ ಮಾಡಿದೆ ನಿಮ್ಮೊಟ್ಟಿಗೆ. ಬಟ್ ಡೆಫಿನೆಟ್ಲಿ ಫಿಮೇಲ್ಸ್ ಅಲ್ಲೂ ಕೂಡ ಅಡಿಕ್ಷನ್ ಅನ್ನೋದು ನೋಡಿದೀವಿ ನಾವು. ಇಟ್ ಕುಡ್ ಬಿ ಆಲ್ಕೋಹಾಲ್ ಆಗಿರ್ಬಹುದು, ಟೊಬ್ಯಾಕೋ ಆಗಿರ್ಬಹುದು, ಎಲ್ಲಾ ಟೈಪ್ಸ್ ಆಫ್ ಅಡಿಕ್ಷನ್ಸ್ ಫಿಮೇಲ್ ಅಲ್ಲೂ ಕೂಡ ಇರುತ್ತೆ. ಈ ತರ ಇದ್ದಾಗ ಅಗೇನ್ ಡೆಫಿನೆಟ್ಲಿ ಇಟ್ ಇಸ್ ಚಾಲೆಂಜಿಂಗ್ ಸೋಷಿಯಲ್ ಸಿಚುವೇಶನ್ ಅಲ್ಲಿ ಅಂತೆಲ್ಲ ಬಂದಾಗ. ಬಟ್ ಒನ್ಸ್ ಹಸ್ಬೆಂಡ್ ಆಗಿರ್ಲಿ ಅಥವಾ ಪೇಷಂಟ್ ಹೆಂಗಸಿನ ಚಿಲ್ಡ್ರನ್ ಆಗಿರ್ಲಿ, ಮಕ್ಕಳಾಗಿರ್ಲಿ, ಅವ್ರಿಗೆ ಗೊತ್ತಾದ ತಕ್ಷಣ ಓಕೆ ಶಿ ಈಸ್ ಇನ್ ಟು ಪ್ರಾಬ್ಲಮ್ ಅಂಡ್ ಶಿ ರಿಕ್ವೈರ್ಸ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಡೆಫಿನೆಟ್ಲಿ ಇಫ್ ಶಿ ಈಸ್ ವಿಲ್ಲಿಂಗ್, ಪೇಷಂಟ್ ಇಸ್ ವಿಲ್ಲಿಂಗ್ ಮೋರ್ ದನ್ ಎನಫ್. ಅವ್ರು ಬರಕ್ ಟ್ರೀಟ್ಮೆಂಟ್ ಗೆ ರೆಡಿ ಇದಾರೆ, ಅವರಿಗೆ ಶಿ ಇಸ್ ಏಬಲ್ ಟು ಐಡೆಂಟಿಫೈ ಹೌದು ನನ್ಗೆ ಇದೊಂದು ತೊಂದರೆ ಇದೆ, ಐ ಹ್ಯಾವ್ ಟು ಗೆಟ್ ಆಫ್ ಇಟ್ ಅನ್ನೋದು ಒಂದು ನಿರ್ಧಾರ ಮಾಡಿದ್ರೆ ಆಯ್ತಲ್ಲ. ಸೊ ಅವನ್ ನಿರ್ಧಾರ ಮಾಡಿ ಅವ್ರ ಹಾಸ್ಪಿಟಲ್ ಬರೋದ್ರಿಂದ ಮೋರ್ ಆರ್ ಲೆಸ್ ಈ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಯೂಶಲಿ ಹಂಗೆ ನಾನು ಹೇಳ್ತಿದ್ನಲ್ಲ, ಡಿಟಾಕ್ಸಿಫಿಕೇಶನ್ ಆಗೋದು, ಮೆಡಿಕೇಶನ್ಸ್ ಮೂಲಕ ಮ್ಯಾನೇಜ್ ಮಾಡೋದು ಎಲ್ಲ ಹಂಗೆ ನಡೆಯುತ್ತೆ. ಬಟ್ ಅಗೇನ್ ಎವ್ರಿ ಪೇಷಂಟ್ ಪ್ರೊಫೈಲ್ಗೂ ಡೋಸೇಜು, ಟ್ರೀಟ್ಮೆಂಟ್ ಹೋಲ್ ಪ್ರಾಸೆಸ್ ಇರುತ್ತಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಫಿಮೇಲ್ಸ್ಗೆ ಅಗೇನ್ ಅದು ಡಿಫ್ರೆಂಟ್ ಇರುತ್ತೆ. ಇಫ್ ಯು ಹ್ಯಾವ್ ಟು ಲುಕ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್. ಕೌನ್ಸಿಲಿಂಗ್ ಎಲ್ಲಂತ ಬಂದಾಗ ಯೂಶಲಿ ಫಿಮೇಲ್ ಅಲ್ಲೂ ಕೂಡ ತುಂಬಾ ಲಾಟ್ ಆಫ್, ಅಂದ್ರೆ ಅವರು ಸಹ ಒಪ್ಕೊಳಕ್ಕೆ ಫಸ್ಟ್ ಆಫ್ ಆಲ್ ತುಂಬಾ ಟೈಮ್ ತಗೊಳ್ತಾರೆ. ಅವ್ರು ಯೂಶಲಿ ಸುಮಾರು ಕಂಡೀಷನ್ಸ್ ಅಲ್ಲಿ ಅವ್ರು ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದಿರಲ್ಲ, ಬೇರೆ ಏನೋ ತೊಂದರೆಗೆ ಅಂತ ಬಂದ್ರು ರೆಫರ್ ಆಗಿರ್ತಾರೆ. ಸೊ ಅದು ಫಸ್ಟ್ ಸ್ಟೆಪ್ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ಒಂದ್ಸಲಿ ಅಟ್ ಲೀಸ್ಟ್ ಅವ್ರು ಡಿಸೈಡ್ ಮಾಡಿ ಬಂದಾಗ ಇಟ್ ವುಡ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ದೆಮ್ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಫಿಮೇಲ್ ಅಡಿಕ್ಷನ್ ಕೇಸಸ್ ಕೂಡ ಬಹಳಷ್ಟು ಬರುತ್ತೆ. ಅಂಡ್ ಸುಮಾರು ಒಂದು 10 ಜನ ಇದಾರೆ ಫಾರ್ ಎಕ್ಸಾಂಪಲ್ ಅಂತ ಬಂದ್ರೆ, 10 ಜನದಲ್ಲಿ 10 ಜನನು ಫಸ್ಟ್ ಆಫ್ ಆಲ್ ಒಪ್ಕೊಂಡಿರಲ್ಲ. ಅಂಡ್ 10 ಜನದಲ್ಲಿ ಒಂದು 5 ಜನ ಒಪ್ಕೊಂಡಿದ್ದು ಟ್ರೀಟ್ಮೆಂಟ್ ಬರೋದೇ ಒಬ್ರೋ ಇಬ್ರೋ ಬರ್ತಾರೆ. ಅಂಡ್ ಅವ್ರು ಟ್ರೀಟ್ಮೆಂಟ್ ಬಂದ್ರು ಫಾಲೋ ಅಪ್ ಇಟ್ ಈಸ್ ಅಗೇನ್ ಮ್ಯಾಟರ್ ಆಫ್ ಶೇಮ್, ಗಿಲ್ಟ್ ಅಲ್ಲ ಅವರಿಗೆ. ಬಿಕಾಸ್ ಫಾಲೋ ಅಪ್ ಬರ್ತಾ ಇದಾರೆ, ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸ್ತಾ ಇದಾರೆ. ಅಂಡ್ ಡ್ರಿಂಕ್ಸ್ ವಿಚಾರಕ್ಕೆ ಯಾರಿಗೋ ಒಬ್ರಿಗೆ ಮಾತ್ರ ತೋರಿಸ್ಬಿಡ್ತಾರೆ, ಫಾಲೋ ಅಪ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಎಲ್ಲ ಇಟ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಶೇಮ್ ಅವರಿಗೆ. ಓ ಇದಕ್ ಮಾತ್ರ ತಗೊಳ್ತಿದ್ಯಾ, ಹಂಗ್ ಮಾಡ್ತಾ ಇದೆಯಾ ಅಂತೆಲ್ಲ. ಸೊ ಇಟ್ಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಬಟ್ ಅದೇ ಹೋಪ್ಫುಲಿ ಈ ತರ ಇರೋ ಸ್ಟಿಗ್ಮಾ ಎಲ್ಲ ಹೋಗ್ತಾ ಹೋಪ್ಫುಲಿ ಅಡಿಕ್ಷನ್, ಸೈಕಿಯಾಟ್ರಿ ಇಲ್ನೆಸಸ್ ಅದಕ್ಕೆಲ್ಲ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. Thank you. That's correct. There are no other questions. I think Deepali can close. I mean, can give you a vote of thanks and close. Okay. First of all, thank you so much, ma'am, for such an informational session. You covered not just substance addiction, but also behavioral addiction, which is quite new to be addressed in this population. You also gave a lot of case examples for people to understand real world situations where addiction might be experienced. So thank you for that. I'd also like to thank the audience for their questions, bringing up real world barriers that they face while talking about addiction in family members and, people around them. So thank you so much for everybody's participation. And that's it. We'll be ending the session and I'll share the link soon. Thank you so much. Thank you, Ma. It was a wonderful session. Thank you. And we are grateful to you for this. Thank you. Thank you. Seniors are grateful to you. But you take small, the youngsters also, isn't it, for treatment?
Yeah, definitely, sir. We will take. Because one of my friend's son is suffering for addiction, not addiction disorder. It is this is I mean some other. Yes, he's I mean he's not able to concentrate. Oh, all right, sir. We definitely treat them too.